ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರ ಲಿಂಗಾಯ ನಮಸ್ತದ್ಗುರುಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಸಮರ್ಥ. ಅಪ್ಪ ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಮತ್ತೆ ಸಮರ್ಥ ರಾಮದಾಸರ ಪಾದ ಪದ್ಮಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಇಲ್ಲಿ ಸೇರಿರುವ ಎಲ್ಲ ಗುರುಭಕ್ತರ ಪಾದಾರವಿಂದಗಳಲ್ಲಿ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಒಂದು ದಾಸಬೋಧದ ಒಂದು ಗ್ರಂಥದ ಅವಲೋಕನವನ್ನ ಮತ್ತೆ ಈ ವಾರವು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಹೋದ್ಸತಿ ಸಮರ್ಥ ರಾಮದಾಸರ ಒಂದು ಕಿರು ಪರಿಚಯ, ಮತ್ತೆ ಗಣೇಶ ಸ್ತವನ, ಶಾರದಾ ಸದ್ಗುರು ಸ್ತವನ, ಮತ್ತೆ ಸತ್ಸಂಗ, ಇವುಗಳನ್ನ ನಾವು ಹೋದ್ಸತಿ ಎಲ್ಲ ಕೇಳಿದ್ವಿ. ಈ ಸರಿ ಸಮರ್ಥ ರಾಮದಾಸರು ಏನನ್ನ ಹೇಳ್ತಾ ಇದ್ದಾರೆ, ಮುಂದಿನ ಸ್ತವನ, ಅಲ್ಲಿಗೆ ಹೋಗೋಣ. ಯಾವುದಪ್ಪ ಮುಂದಿನ ಸ್ತವನ ಅಂದ್ರೆ ಕವೀಶ್ವರ ಸ್ತವನ ಅಂತ ಹೇಳ್ತಾ ಇದ್ದಾರೆ. ಕವಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ಸಮರ್ಥ ರಾಮದಾಸರು. ಕವೀಶ್ವರ ಸ್ತವನ ಅಂತ ಅಂದ್ರೆ ಸಂತರಲ್ಲಿ ಅಂತಃಕರಣದಲ್ಲಿ ಪ್ರತಿಭೆ ಜಾಗೃತವಾಗಿರುತ್ತಲ್ವಾ, ಹಾಗೆ ಕವಿಗಳ ಅಂತಃಕರಣದಲ್ಲೂ ಕೂಡ ಪ್ರತಿಭೆ ಜಾಗೃತವಾಗಿರುತ್ತೆ ಅಂತ ಹೇಳ್ತಾರೆ. ಸಮರ್ಥ ರಾಮದಾಸರು ಹೇಳ್ತಾ ಇದ್ದಾರೆ, ಕವಿಗಳಲ್ಲೂ ಕೂಡ ಪರಮಾತ್ಮನ ಪ್ರತಿಭೆ ಜಾಗೃತವಾಗಿರತ್ತೆ ಅಂತ. ಈಗ ಸಂತರು ಮತ್ತು ಕವಿಗಳು ಇಬ್ಬರೂ ಕೂಡ ಎರಡನೆಯವರ ಅಂತಃಕರಣವನ್ನ ಜಾಗೃತಗೊಳಿಸಬಲ್ಲರು ಅಂತ ಕೂಡ ಹೇಳ್ತಾರೆ. ಅಂದ್ರೆ ಅವರ ಒಂದು ಈ ಶಕ್ತಿಯಿಂದ, ಅವರ ಒಂದು ಕವನದಿಂದ, ಒಂದು ಕಾವ್ಯದಿಂದ, ಬೃಹತ್ತಾದ ಕಾವ್ಯದಿಂದ ಇನ್ನೊಬ್ಬರ ಎರಡನೆಯವರ ಒಂದು ಅಂತಃಕರಣದಲ್ಲಿರುವ ಒಂದು ಪ್ರತಿಭೆಯನ್ನು ಕೂಡ ಅವರು ಜಾಗೃತಗೊಳಿಸ್ತಾರೆ ಅಂತ. ಅದಕ್ಕೋಸ್ಕರ ಸಂತರಿಗೆ ಕವಿಗಳಿಗೆ ಸಮರ್ಥರು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಕವಿಗಳಿಗೆ, ಸಂತರು ಮತ್ತು ಕವಿಗಳು ಇವರಿಬ್ಬರ ವ್ಯತ್ಯಾಸ ಏನು, ಇವರಿಬ್ಬರಲ್ಲಿರುವ ವ್ಯತ್ಯಾಸ ಏನು ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ, ಈ ಸಂತರಲ್ಲಿ ಪ್ರತಿಭೆ, ಪರಮಾತ್ಮನ ಪ್ರತಿಭೆ ಅಖಂಡವಾಗಿ ಜಾಗೃತವಾಗಿರುತ್ತೆ, ಯಾವಾಗ್ಲೂ ಜಾಗೃತವಾಗಿರುತ್ತೆ. ಹಂಗೆ ಸ್ಥಿರವಾಗದ ಹೊರತು ಅವರನ್ನ ಸಂತರು ಅಂತ ಅನ್ಲಿಕ್ಕಾಗಲ್ಲ ಅಂತ ಕೂಡ ಹೇಳ್ತಾರೆ. ಆದ್ರೆ ಕವಿಗಳ ಪ್ರತಿಭೆ ಹೇಗಿರುತ್ತೆ, ಕವಿಗಳ ಪ್ರತಿಭೆ ಒಂದೊಂದ್ಸರಿ ಜಾಗೃತವಾಗಿರುತ್ತೆ, ಒಂದೊಂದ್ಸರಿ ಸುಪ್ತವಾಗಿರುತ್ತೆ, ಒಂದೊಂದ್ಸರಿ ಸತೇಜವಾಗಿರುತ್ತೆ, ಒಂದೊಂದ್ಸರಿ ಮಂದವಾಗಿರುತ್ತೆ, ಅಂದ್ರೆ ಒಂದೊಂದ್ಸರಿ ಅತಿ ಮಂದ ಕೂಡ ಆಗಿರುತ್ತೆ. ಅಂದ್ರೆ ಸಂತರಷ್ಟು ಪೂರ್ತಿಯಾಗಿ ಅಖಂಡವಾಗಿ ಜಾಗೃತವಾಗಿರಲ್ಲ ಕವಿಗಳಲ್ಲಿ ಅಂತ. ಆದ್ರೂನು ಒಂದೊಂದ್ಸರಿ ಅವ್ರಿಗೆ ಪ್ರತಿಭೆ ಜಾಗೃತವಾಗಿ ಉಕ್ಕೇರಿ ಬಂದ್ಬಿಡ್ತು ಅಂದ್ರೆ ಸ್ಫೂರ್ತಿ, ಅವಾಗ ನಿಯಂತ್ರಣ ಮಾಡಕ್ಕಾಗೋದಿಲ್ಲ. ಅವಾಗೇನಾಗತ್ತೆ, ಉತ್ಕೃಷ್ಟ ಕಾವ್ಯ ಅವರಿಂದ ಉಂಟಾಗತ್ತೆ, ಮತ್ತೆ ಒಂದು ಆವೇಶಪೂರ್ಣ ಭಾಷಣವನ್ನು ಎಲ್ಲರೂ ಇದ್ರು ಕೂಡ ಮಾಡ್ತಾರೆ ಅವರು. ಅದರಿಂದ, ಆ ಕಾವ್ಯದಿಂದಲೋ ಕವನದಿಂದಲೋ ಇನ್ನೊಂದೇನೋ ಅವ್ರು ಏನು ಬರೆಯೋದ್ರಿಂದಲೋ ಸಾಹಿತ್ಯ, ಒಟ್ಟು ಅದರಿಂದ ಮನುಷ್ಯನಲ್ಲಿಯ ಪ್ರತಿಭೆಯನ್ನ ಅವರ ಜಾಗೃತಗೊಳಿಸ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟ್ರ ಮಟ್ಟಿಗೆ ಅವರ ಕಾವ್ಯಗಳು, ಆ ಒಂದು ಕಾವ್ಯಗಳ ರಚನೆ ಅಷ್ಟು ಉನ್ನತವಾಗಿರುತ್ತೆ ಅಂತ. ಅಂದ್ರೆ ಈಗ ಆ ಕಾವ್ಯ ಮತ್ತು ಆ ಸಾಹಿತ್ಯಗಳು ಅಂತಃಕರಣದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ. ಅಂದ್ರೆ ಅವರು ಬರೆಯುವ, ರಚನೆ ಮಾಡುವ ಕಾವ್ಯಗಳನ್ನ ಅಭ್ಯಾಸ ಮಾಡಿದಾಗ ಆಗ ನಮ್ಮ ಅಂತಃಕರಣದಲ್ಲಿರುವ ಪ್ರತಿಭೆ ಕೂಡ ಜಾಗೃತವಾಗಬಹುದು ಅಂತ. ಅದರಿಂದ ಮನುಷ್ಯ ಜೀವನದಲ್ಲಿ ಕವಿಗಳಿಗೆ ಹಾಗೂ ಸಾಹಿತಿಗಳಿಗೆ ಮಹತ್ವವಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ಮಹತ್ವ ಇರುತ್ತೆ ಅಂತ. ಇಲ್ಲಿ ಯಾರಿಗೆ ಎಂಥ ಕವಿಗಳಿಗೆ ಹೇಳ್ತಾ ಇದ್ದಾರೆ, ಕವಿಗಳನ್ನ ಅವರು ಸಂತ ಕವಿಗಳು ಅಂತ ಕರಿತಾ ಇದ್ದಾರೆ.
ಸಮರ್ಥ ರಾಮದಾಸರು ಸಂತ ಕವಿಗಳು ಅಂತ ಕರೀತಾ ಇದ್ದಾರೆ. ನಮ್ಮಲ್ಲಿ ಸಂತ ಕವಿಗಳು ಇದ್ದಾರಲ್ಲ, ಎಷ್ಟೊಂದ್ ಜನ ಆಗಿ ಹೋಗಿದಾರಲ್ವಾ. ವರಕವಿ ದರಾ ಬೇಂದ್ರೆಯವರು, ಮಹಾಕವಿ ಕುವೆಂಪು ಅವರು, ಪೂತಿ ನರಸಿಂಹಾಚಾರ್ಯ, ಮತ್ತೆ ಡಿ ಗುಂಡಪ್ಪನವರು, ಮತ್ತೆ ವಿಕ್ರು ಗೋಕಾಕ್ ಅವ್ರು. ಹೀಗೂ ಅದನ್ನ ಒಂದು ತಯಾರು ಮಾಡ್ತಾ ಹೋದ್ರೆ ಅದು ಲಿಸ್ಟ್ ಬೇಕಾದಷ್ಟು ದೊಡ್ಡದಾಗ್ಬಿಡುತ್ತೆ. ಅಷ್ಟು ಜನ ನಮ್ಮಲ್ಲಿ ಕವಿಗಳು ಆಗಿ ಹೋಗಿದ್ದಾರೆ. ಇವತ್ತು ದರಾ ಬೇಂದ್ರೆಯವರು ಒಂದು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ ಯಾವ್ದಕ್ಕಪ್ಪ ಅಂತಂದ್ರೆ ಆ 4 ತಂತಿ ಎನ್ನುವ ಕವನ ಸಂಕಲನಕ್ಕೆ. ನಾವು ಆ ಚಿಕ್ಕವರಿದ್ದಾಗ್ಲೇ ಕೇಳ್ತಾ ಇದ್ವಿ, ಆ 4 ತಂತಿ ಕವನ ಸಂಕಲನ ಪೂರ್ಣವಾಗಿ ಆಧ್ಯಾತ್ಮದಲ್ಲಿದೆ ಅಂತ ಬೇಂದ್ರೆ ಅವ್ರದ್ದು ಅಂತ ಹೇಳ್ತಾ ಇದ್ರು. ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂತು ಅಂತ ಕೂಡ ಅದನ್ನ ಹೇಳ್ತಾರೆ. ಅಂತ ದರಾ ಬೇಂದ್ರೆಯವರು ಆ ಜ್ಞಾನಪೀಠ ಪ್ರಶಸ್ತಿಯನ್ನ ತೆಗೆದುಕೊಂಡ ಸಂತ ಕವಿಗಳು. ಅವರು ಅಧ್ಯಾತ್ಮದಲ್ಲಿ ತುಂಬಾ ಮುಂದಿದ್ರು ಅಂತ ಕೂಡ ನಾವು ಅದನ್ನ ಕೇಳಿದ್ದೇವೆ. ಮತ್ತೆ ಅವರು ಬೇಂದ್ರೆಯವರು ಅಕ್ಕಲಕೋಟ ಸ್ವಾಮಿ ಸಮರ್ಥರ ಪರಮ ಭಕ್ತರು, ಅಂತರಂಗದ ಭಕ್ತರು. ಅವರು ಆಗಾಗ್ಗೆ ಅಕ್ಕಲಕೋಟಕ್ಕೆ ಹೋಗಿ ಸ್ವಾಮಿಗಳ ದರ್ಶನ ಮಾಡಿ ಬರ್ತಾ ಇದ್ರು ಅಂತ ಕೂಡ ಆ ಒಂದು ಸ್ವಾಮಿ ಸಮರ್ಥರ ಚರಿತ್ರೆಯಲ್ಲಿ ಕೂಡ ನಾವು ಕೇಳ್ತೀವಿ. ಆಗ ಸ್ವಾಮಿ ಸಮರ್ಥರು ಹೇಳ್ತಾ ಇದ್ರಂತೆ, ನೀನು ಇಲ್ಲಿಗೆ ಹಾಗೆಲ್ಲ ಬರ್ಬೇಡ, ನಿನಗ್ ಬರ್ಲಿಕ್ಕಾಗಲ್ಲ, ನಾನೇ ನಿನ್ ಮನೇಲಿ ಬರ್ತೀನಿ ಅಂತ, ನೀನ್ ಅಲ್ಲೇ ನನ್ನನ್ನ ಸೇವನೆ ಮಾಡು ಅಂತ ಹೇಳಿ ಆ ಬೇಂದ್ರೆಯವರ ಮನೆಯ ಒಂದು ಗೋಡೆಯಲ್ಲಿ ಇವರು ಒಂದು ಚಿತ್ರದ ಮೂಲಕ ಇವರು ಉದ್ಭವವಾಗಿದ್ರು ಅಂತ ಕೂಡ ಹೇಳ್ತಾರೆ. ಅವರು ಅಲ್ಲೇ ನಮಸ್ಕಾರ ಮಾಡ್ತಾ ಇದ್ರು, ಅಲ್ಲೇ ಸೇವೆ ಮಾಡ್ತಾ ಇದ್ರು ಬೇಂದ್ರೆಯವರು ಕೂಡ, ಅದನ್ನ ಕೂಡ ಹೇಳ್ತಾರೆ. ಅಂದ್ರೆ ಅಂಥ ಶ್ರೇಷ್ಠ ಕವಿಗಳು ದರಾ ಬೇಂದ್ರೆಯವರು. ಇನ್ನ ಕುವೆಂಪು ಅವ್ರು ಗೊತ್ತೇ ಇದೆ, ರಾಮಾಯಣ ದರ್ಶನಂ ಅಂತ ಬರೆದ್ರು. ಅದು ಬಹಳ ಒಂದು ಉನ್ನತವಾದ ಒಂದು ಕಾವ್ಯ. ಅದಕ್ಕೂ ಕೂಡ ಇದು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ, ಅದು ಕೂಡ ತುಂಬಾ ಜನ ಅದನ್ನು ಕೂಡ ಅಧ್ಯಯನ ಮಾಡಿ ಒಳ್ಳೆ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಡಿ ಗುಂಡಪ್ಪನವರು, ಅವರ ಒಂದು ಮಂಕುತಿಮ್ಮನ ಕಗ್ಗ ಅಂತೂ ಇವತ್ತಿನ ದಿವಸ ಎಲ್ಲೆಲ್ಲೂ ಮಂಕುತಿಮ್ಮನ ಕಗ್ಗವೇ ಇದೆ. ಈ ಚಿನ್ಮಯ ಮಿಷನ್ ಸಾಧು ಸಂತರ ಉಪಯೋಗಿಸ್ಕೊಂಡಷ್ಟು ಮಂಕುತಿಮ್ಮನ ಕಗ್ಗ ಬೇರೆ ಎಲ್ಲೂ ಉಪಯೋಗಿಸ್ಕೊಂಡಿಲ್ಲ ಅಂತ ನನಗನ್ಸುತ್ತೆ. ಅವರು ಕ್ಷಣಕ್ಕೂ ಮಂಕುತಿಮ್ಮನ ಕಗ್ಗವನ್ನು ಉಪಯೋಗಿಸಿ ತಮ್ಮ ಉಪನ್ಯಾಸದಲ್ಲಿ ಅವುಗಳನ್ನ ಹೇಳುತ್ತಾರೆ. ಅಂದ್ರೆ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಿವೆ. ಉಪನಿಷತ್ತು, ಭಗವದ್ಗೀತೆ, ಪ್ರತಿಯೊಂದು ಎಲ್ಲವೂ ಕೂಡ ಆ ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಇದೆ. ಹೀಗೆ ಈ ಒಂದು ಕವಿಗಳನ್ನ ಅವರು ಒಂದು ಉನ್ನತ ಮಟ್ಟದಲ್ಲಿ ಅಧ್ಯಾತ್ಮದಲ್ಲಿರುವ ಕವಿಗಳನ್ನ ಸಂತ ಕವಿಗಳು ಅಂತ ಕರೆದಿದ್ದಾರೆ. ಅವ್ರಿಗೊಂದು ನಮಸ್ಕಾರವನ್ನು ಮಾಡಿದ್ದಾರೆ ಸಮರ್ಥ ರಾಮದಾಸರು. ಮತ್ತೆ ಮೊದಲಿಗೆ ಅವ್ರು ಹೇಳ್ಬಿಟ್ಟಿದ್ದಾರೆ ಕವೀಶ್ವರರು ಅಂತ. ಕವಿಗಳಿಗೆ ಈಶ್ವರ ಅನ್ನೋ ಒಂದು ಇದನ್ನು ಕೊಟ್ಟು ಕವೀಶ್ವರರು ಅಂತ ಕರೆದು ಬಿಟ್ಟಿದ್ದಾರೆ. ಅಂದ್ರೆ ಅಷ್ಟ್ರ ಮಟ್ಟಿಗೆ ಅವ್ರ ಬಗ್ಗೆ ಸಮರ್ಥ ರಾಮದಾಸರು ಹೇಳಿದ್ದಾರೆ. ಇವರು ಎಷ್ಟು ಜನರನ್ನ ಅವಲೋಕನ ಮಾಡಿದ್ದಾರೆ ಅಂದ್ರೆ ಬಹಳಷ್ಟು ತಿರುಗಿದ್ದಾರೆ ಸಮರ್ಥ ರಾಮದಾಸರು. ಆಮೇಲೆ ಬಹಳಷ್ಟು ವಿಷಯಗಳು ಅವ್ರಿಗೆ ಎಲ್ಲವನ್ನು ಅವರು ಸೂಕ್ಷ್ಮವಾಗಿ ಗ್ರಹಿಸಿದ್ದಾರೆ, ಎಲ್ಲವನ್ನು ನೋಡಿದ್ದಾರೆ. ಅದರಿಂದ ಈ ಒಂದು ದಾಸಬೋಧದಲ್ಲಿ ವಿಪರೀತ ವಿಷಯಗಳನ್ನ ಬರೆದಿದ್ದಾರೆ. ಅಂದ್ರೆ ಜೀವನನೂ ಹೌದು, ಪಾರಮಾರ್ಥಿಕನೂ ಹೌದು, ಎರಡೂ ಹೌದು. ಆ ತರ ಅವರು ಒಂದು ಇದನ್ನ ಉಪದೇಶ ಸಾರವನ್ನ ಇದರಲ್ಲಿ ಬರೆದಿದ್ದಾರೆ ದಾಸಬೋಧದಲ್ಲಿ. ಇನ್ನು ನಾವು ಪರಮಾರ್ಥ ಸ್ತವನ ಅಂತನ್ನೋದಕ್ಕೆ ಹೋಗೋಣ. ಪರಮಾರ್ಥ ಸ್ತವನ ಅಂತಂದ್ರೆ ಏನು ಅಂತ ಅವ್ರು ಹೇಳಿದ್ದಾರೆ. ಶ್ರೀ ಸಮರ್ಥರು ಪೂರ್ತಿಯಾಗಿ ಅಧ್ಯಾತ್ಮವಾದಿ ಆಗಿದ್ರು. ಅವರು ಅತ್ಯಂತ ಅಧ್ಯಾತ್ಮ ಜ್ಞಾನ ಸಂಪನ್ನರಾಗಿದ್ರು. ಪರಮಾರ್ಥವೇ ಅವರ ಜೀವನದ ಒಂದು ಪ್ರಾಣವಾಗಿತ್ತು ಅಂತ ಕೂಡ ಹೇಳ್ತಾರೆ. ಅದರಿಂದ ಅವರು ಸ್ವತಃ ಧನ್ಯರಾದ್ರು, ಮತ್ತೆ ಅನೇಕರನ್ನು ಕೂಡ ಧನ್ಯಗೊಳಿಸಿದ್ರು. ಇಂಥ ಪರಮಾರ್ಥಕ್ಕೆ ಅವರು ಈ ಸಮಾಸದಲ್ಲಿ ಸ್ತವನದಲ್ಲಿ ಒಂದು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅವ್ರು ಹೇಳ್ತಾ ಇದ್ದಾರೆ, ಬ್ರಹ್ಮಜ್ಞಾನ ಹಾಗೂ ಬ್ರಹ್ಮಜ್ಞಾನ ಸಾಧನೆ, ಈ ಮೂರಕ್ಕೂ ಸಂತರು ಪರಮಾರ್ಥ ಅಂತ ಹೇಳ್ತಾರೆ. ಪರಮಾರ್ಥ ಎಂಬ ಒಂದೇ ಉಪಯೋಗಿಸ್ತಾರೆ ಅಂತ. ಬ್ರಹ್ಮಜ್ಞಾನ ಸಾಧನೆ,
ಈ ಮೂರಕ್ಕೂ ಪರಮಾರ್ಥ ಎಂಬ ಒಂದೇ ಶಬ್ದವನ್ನ ಪ್ರಯೋಗಿಸ್ತಾರೆ ಅಂತ. ಇಲ್ಲಿ ಹೀಗಿರ್ಬೋದು, ಬ್ರಹ್ಮಜ್ಞಾನ ಸಾಧನೆಯನ್ನ ಮಾಡ್ತಾ ಮಾಡ್ತಾ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಬ್ರಹ್ಮನಾಗುವುದೇ ಒಂದು ಪರಮಾರ್ಥ ಅಂತ ಇರಬಹುದು ಅಂತ ಕಾಣುತ್ತೆ. ಇಲ್ಲಿ ಮತ್ತೆ ಪರಮಾರ್ಥ ಅನ್ನೋದ್ರಲ್ಲಿ ಎರಡು ಪದಗಳಿದೆ, ಪರಮ ಮತ್ತು ಅರ್ಥ ಅಂತ. ಇಲ್ಲಿ ಪರಮ ಅಂತಂದ್ರೇನು? ಶ್ರೇಷ್ಠವಾದದ್ದು, ಅತ್ಯುತ್ತಮವಾದದ್ದು, ಸರ್ವೋತ್ಕೃಷ್ಟವಾದದ್ದು ಅಂತ. ಅರ್ಥ ಅಂದ್ರೆ ಏನು ಅಂದ್ರೆ ಜ್ಞೇಯ ವಸ್ತು ಅಂತ ಹೇಳ್ತಾರೆ. ಇದು ಮನುಷ್ಯ ಒಂದ್ ವೇಳೆ ಅನ್ನ ನೀರಿಲ್ದಲೆ ಬದುಕ್ತಾನಂತೆ ಮನುಷ್ಯ. ಅವನಿಗೆ ಅನ್ನ ನೀರು ಒಂದ್ ವೇಳೆ ಇಲ್ದೇ ಇದ್ರು ಬದುಕ್ತಾನೆ. ಆದ್ರೆ ಅವನ ಅನುಭವದ ಹೊರತು ಒಂದ್ ಕ್ಷಣನೂ ಇರಲ್ಲಂತೆ. ಅವನಿಗೆ ಅನುಭವ ಆಗ್ತಾನೆ ಇರ್ಬೇಕು ಅಂತ ಅಂತಾರೆ. ಅನುಭವಗಳು ಅವನಿಗೆ ಆಗ್ತಾನೆ ಇರ್ಬೇಕು. ಹೀಗೂ ಇದೆಯಾ ಅಂತ ನನಗೆ ಅನ್ನಿಸ್ತು. ಹೀಗೂ ಇದೆಯಾ? ನಾವು ಅನುಭವಗಳಿಲ್ದಲೆ ಬದುಕಲ್ವಾ? ನಮಗೆ ಅನುಭವಗಳು ಆಗ್ತಾನೆ ಇರ್ಬೇಕಾ ಅಂತ. ಆದ್ರೆ ಒಂದು ನನಗನ್ಸಿದ್ದೇನು ಅಂತಂದ್ರೆ, ಹೌದು, ನಾವು ಒಂದು ಮಾತುಗಳಲ್ಲಿ ಹೇಳ್ತಾ ಇರ್ತೀವಿ, ಅಯ್ಯೋ ಒಂದು ದೊಡ್ಡ ಕನಸು ಬಿತ್ತು, ಒಂದು ದಿವ್ಯವಾದ ಕನಸು ಬಿತ್ತು, ಎಂಥ ಅನುಭವ ಅಂತ ಹೇಳ್ತಾ ಇರ್ತೀವಿ. ಆಮೇಲೆ ಒಂದು ಸಂಗೀತವನ್ನು ಕೇಳ್ತೀವಿ ನಾವು, ಅಯ್ಯೋ ಎಂಥ ಸಂಗೀತದ ಅನುಭವ. ಒಂದು ಅಧ್ಯಾತ್ಮ ಪ್ರವಚನವನ್ನ ಕೇಳ್ತೀವಿ, ಅಪ್ಪ ಎಂಥ ಅನುಭವ ಆ ಪ್ರವಚನದಲ್ಲಿ ಪರಮಾತ್ಮನೇ ಇದ್ದ ಅನ್ನೋ ಥರ, ಈ ಥರ ಅನುಭವಗಳನ್ನ ನಾವು ಕೇಳ್ತೀವಿ. ಇಲ್ಲಿ ಅನುಭವ ಅಂತಂದ್ರೆ ಅಧ್ಯಾತ್ಮದ ಅನುಭವಗಳನ್ನು ಒಂದೇ ಹೇಳ್ತಾ ಇಲ್ಲ ಸಮರ್ಥರು, ಜೀವನದಲ್ಲಿ ಆಗುವ ಅನುಭವಗಳು ಕೂಡ ಇವೆ. ಎರಡು ಅನುಭವಗಳು ಆಗತ್ತೆ ಅಂತ. ಈ ಅನುಭವನೂ ಆಗ್ಬೋದು, ಜೀವನ ಪ್ರಪಂಚದ ಅನುಭವಗಳು ಕೂಡ ಅನೇಕವಾಗಿ ಆಗಬಹುದು. ಆದ್ರೆ ಅನುಭವಗಳಿಲ್ದಲೆ ನಾವು ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಅದು ನಮ್ಮ ಗಮನಕ್ಕೆ ಬಹುಶಃ ಬಹಳ ಬರಲ್ಲ ಅಂತ ಕಾಣಿಸುತ್ತೆ ಅನುಭವಗಳ ಬಗ್ಗೆ. ಮತ್ತೆ ಈ ಅನುಭವಗಳಲ್ಲಿ ಏನೇನ್ ಸೇರಿರ್ತವೆ? ನಿಜವಾಗ್ಲೂ ಅನಂತವಾದ ಜ್ಞೇಯ ವಸ್ತುಗಳೆಲ್ಲ ಸೇರಿರ್ತವೆ. ಅಂದ್ರೆ ಎಲ್ಲವೂ ಒಂದೇ ಯೋಗ್ಯತೆ ಇದ್ದವ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲಿ ಒಂದೇ ಯೋಗ್ಯತೆ ಇರಲ್ಲ ಅಂತ. ಅವುಗಳಲ್ಲೂ ಕೂಡ, ಅನುಭವಗಳಲ್ಲೂ ಕೂಡ ಸರ್ವೋತ್ಕೃಷ್ಟ ವಸ್ತುಗಳನ್ನ ಶೋಧಿಸಿರಿ ಅಂತ ಕೂಡ ಹೇಳ್ತಾರೆ. ಈ ಒಂದು ಅನುಭವಗಳಲ್ಲಿ ಉತ್ತಮವಾದ ವಸ್ತುಗಳನ್ನು ಶೋಧಿಸಿ ತೆಗೆಯುವುದೇ ಪರಮಾರ್ಥ ಅಂತ ಹೇಳ್ತಾರೆ. ಅಂದ್ರೆ ಇದು ಸ್ವಲ್ಪ ಕಷ್ಟ ಇದೆ. ಇಲ್ಲಿಯ ಒಂದು ಈ ದಾಸಬೋಧದಲ್ಲಿ ಕೆಲವು ಸ್ವಲ್ಪ ಕಠಿಣವಾಗಿವೆ. ಆ ಒಂದು ಪರಮಾರ್ಥ ಅಂದ್ರೆ ಆ ಒಂದು ಶೋಧಿಸಿ, ಅದಕ್ಕೇನ್ ಹೇಳ್ತಾರೆ? ಈಶ್ವರನ ಶೋಧ ಅಂತ ಹೇಳ್ತಾರೆ ಅದಕ್ಕೆ. ಅಂದ್ರೆ ಇವಾಗ ಈ ಜಗತ್ತು, ಜೀವ, ಈಶ್ವರ, ಜೀವ, ಜಗತ್ತು, ಈಶ್ವರ, ಇವು ಮೂರು ಒಂದೇ ಜೊತೆಯಾಗಿರುತ್ತೆ. ಇವು ಒಂದಿಲ್ದಲೆ ಒಂದಿರೋದಿಲ್ಲ. ಈಗ ಜಗತ್ತು ಇಲ್ದಲೆ ಜೀವ ಇರಲ್ಲ, ಜೀವ ಇಲ್ದಲೆ ಜಗತ್ತಿರಲ್ಲ, ಈಶ್ವರ ಇಲ್ದಲೆ ಇವೆರಡೂ ಇರಲ್ಲ. ಈಶ್ವರ ಇರ್ಲೇಬೇಕು, ಅವನಿದ್ರೆ ತಾನೇ ಇದೆರಡು ಇರೋದು. ಮತ್ತೆ ಆದ್ರಿಂದ ಈಗ ನಾವು ಈ ಜೀವ ಹುಟ್ಟಿಸ್ತಾನವನು ಬಂದ ಮೇಲೆ, ನಾವು ಈ ಜಗತ್ತಿನಲ್ಲಿ ಇದ್ದ ಮೇಲೆ ಈಶ್ವರನನ್ನ ಹೊಂದಲೇಬೇಕು, ಈಶ್ವರನನ್ನ ಶೋಧ ಮಾಡಲೇಬೇಕು. ಅಂದ್ರೆ ಅವ್ರು ಹೇಳುವುದು ನಮ್ಮೊಳಗೆ ನಾವು ಅರಿತಾ ಹೋಗ್ಬೇಕು, ನಮ್ಮೊಳಗೆ ನಾವು ಸ್ಮರಣೆ ಮಾಡ್ತಾ ಸಾಧನೆಯನ್ನ ಮಾಡ್ತಾ ಅರಿತಾ ಹೋಗ್ಬೇಕು, ತಿಳಿದುಕೊಳ್ತಾ ಹೋಗ್ಬೇಕು. ಅದೇ ಶೋಧನೆ, ಈಶ್ವರ ಶೋಧನೆ ಅಂತ ಕರೀತಾರೆ ಅದಕ್ಕೆ. ಇದೇ ಪರಮಾರ್ಥ ಜ್ಞಾನ ಅಂತ ಹೇಳ್ತಾರೆ. ಈ ಒಂದು ದೊಡ್ಡ ದೊಡ್ಡ ಕವಿಗಳು, ನಾಟಕಕಾರರು, ಕಾದಂಬರಿಕಾರರು, ಶಾಸ್ತ್ರಜ್ಞರು ಈ ಒಂದು ಮನುಷ್ಯ ಜೀವನದ ಈ ಮತ್ತೆ ವಿಶ್ವದ ಅರ್ಥ ತಿಳಿದುಕೊಳ್ಳೋ ಪ್ರಯತ್ನ ಮಾಡ್ತಾರಂತೆ. ಎಲ್ಲ ಅವರು ಮಾಡ್ತಾರೆ, ಆದರೆ ಅರ್ಧಂಬರ್ಧ ತಿಳಿಯುತ್ತೆ, ಪೂರ್ತಿ ತಿಳಿದುಕೊಳ್ಳಕ್ಕೆ ಆಗಲ್ಲ. ಪೂರ್ತಿ ತಿಳಿದುಕೊಳ್ಳರು ಯಾರು? ಸ್ವಸ್ವರೂಪದ ಅನುಭವ ಪಡೆಯುವ ಬ್ರಹ್ಮಜ್ಞಾನಿ ಪುರುಷರಿಗೆ ಮಾತ್ರ ಇದರ ಸಂಪೂರ್ಣ ಅರ್ಥ ತಿಳಿಯುತ್ತೆ ಅಂತ ಹೇಳ್ತಾರೆ. ಇನ್ ಪರಮಾರ್ಥ ಅಂದ್ರೆ ಆಗ್ಲೇ ಹೇಳ್ದೆ, ಪರಮ ಅಂತಂದ್ರೆ ಅತ್ಯುತ್ತಮವಾದದ್ದು, ಅರ್ಥ ಅಂದ್ರೆ ಜ್ಞೇಯ ವಸ್ತು ಅಥವಾ ಧ್ಯೇಯ ವಸ್ತು ಅಂತ ಹೇಳ್ತಾರೆ. ಇಲ್ಲಿ ಪರಮವಾದದ್ದನ್ನ ನಾವು ಅವನನ್ನ ಒಂದು ಅರಿತುಕೊಳ್ಳುವ ಧ್ಯೇಯವನ್ನ ಇಟ್ಟುಕೊಂಡು ಅಜ್ಞೇಯ ವಸ್ತುವನ್ನ ನಾವು ನಮ್ಮಲ್ಲಿಯೇ
ಅರಿತುಕೊಳ್ಳುತ್ತಾ ಹೋದಾಗ, ನಾವು ಅದನ್ನ ತಿಳಿದುಕೊಳ್ಳುತ್ತಾ ಹೋದಾಗ, ಅದನ್ನ ತಿಳಿದುಕೊಂಡು ಪಡೆದುಕೊಳ್ಳುವುದೇ ಪರಮಾರ್ಥ ಅಂತ. ಈಗ ಅದೇನಪ್ಪಾ ಅಂತಂದ್ರೆ, ನಾವು ಪರಮನನ್ನ ಅಂದ್ರೆ ಪರಮಾತ್ಮನನ್ನ ನಾವು ಅರಿತಾ ಅದನ್ನ ತಿಳಿದುಕೊಂಡು ಅವನನ್ನ ಪಡೆದುಕೊಳ್ಳುವುದೇ ಪರಮಾರ್ಥ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಬ್ರಹ್ಮಜ್ಞಾನ ಸಾಧನೆ, ಇದು ಮೂರು ಮತ್ತಿಲ್ಲಿ ಹೇಳ್ಬೋದು. ಅಂದ್ರೆ ಬ್ರಹ್ಮಜ್ಞಾನ ಸಾಧನೆ ಮಾಡ್ತಾ ಮತ್ತೆ ಬ್ರಹ್ಮಜ್ಞಾನವನ್ನ ತಿಳಿದುಕೊಂಡು ಆ ಒಂದು ಬ್ರಹ್ಮನೇ ಆಗುವುದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ಪರಮಾರ್ಥ ಅಂತ ಹೇಳ್ತಾರೆ. ಇದು ಈಗ ಪರಮಾರ್ಥ ಅಂತನ್ನೋದು ನಮಗೆ ಒಂದು ದೊಡ್ಡ ಜವಾಬ್ದಾರಿ. ನಾವು ದೇವರನ್ನ ಪೂಜಿಸಲೇಬೇಕು, ಪ್ರಾರ್ಥಿಸಲೇಬೇಕು, ನಾವು ಅದನ್ನ ಮಾಡ್ಲೇಬೇಕು. ಪರಮಾರ್ಥ ಸಾಧನೆಯಲ್ಲಿ ನಾವು ಇರಲೇಬೇಕು. ಇದು ನಮ್ಮ ಒಂದು ದೊಡ್ಡ ಜವಾಬ್ದಾರಿ, ಎಲ್ಲರ ಜವಾಬ್ದಾರಿ. ಹುಟ್ಟಿದ ಅಂತಂದ್ರೆ ಅವನ ಜವಾಬ್ದಾರಿ. ಈ ಹುಟ್ಟು ನಮಗೆ ಗೊತ್ತಿಲ್ಲ, ಸಾವು ನಮಗ್ ಗೊತ್ತಾಗಲ್ಲ, ಇದೆರಡೂ ನಮಗ್ ಗೊತ್ತಾಗಲ್ಲ. ಇದು ಮಧ್ಯ ನಮ್ದು ಜೀವನ ಏನಿದೆ ಅಲ್ವಾ, ಒಂದು ಸ್ವಲ್ಪ ಜೀವನ ಇದೆ, ಇಷ್ಟು ವರ್ಷ ಅಂತ ಜೀವನ. ನಮಗೆ ಹುಟ್ಟು ಅನಿವಾರ್ಯ, ಸಾವು ಕೂಡ ಅನಿವಾರ್ಯ. ಇದರ ಮಧ್ಯೆ ಜೀವನ ನಮಗೆ ತಿಳಿಯುತ್ತೆ, ಇದು ದೊಡ್ಡ ಅನಿವಾರ್ಯ, ನಮಗೆ ಮಾಡ್ಲೇಬೇಕು. ಜೀವನ ಮಾಡದೇ ಇದ್ರೆ ದಾರಿನೇ ಇಲ್ಲ, ಇದು ಒಂದು ದೊಡ್ಡ ಅನಿವಾರ್ಯ. ಈ ಒಂದು ಹುಟ್ಟು ಸಾವಿನ ಮಧ್ಯೆ ಮುಂದೇನೂ ಗೊತ್ತಿಲ್ಲದ ಜೀವನದ ಬಗ್ಗೆ ನಾವು ಈ ಜೀವನವನ್ನ ಮಾಡ್ತಾ ಹೋದಾಗ, ಮತ್ತೆ ಈ ಪರಮಾರ್ಥಕ್ಕೆ ನಾವು ಬರದೇ ಇದ್ದಾಗ ಬಹಳಷ್ಟು ನಮಗೆ ಅದು ಒಂಥರ ಸರಿಯಾದ ರೀತಿ ಇರೋದಿಲ್ಲ. ನಾವು ಯಾಕೆ ಈ ಒಂದು ಪರಮಾರ್ಥವನ್ನ ನಾವು ದೊಡ್ಡ ಜವಾಬ್ದಾರಿ ಅನ್ಕೋಬೇಕು ಅಂತಂದ್ರೆ, ಇನ್ನೊಂದಿಲ್ಲಿ ತುಂಬಾ ಮುಖ್ಯವಾದ ವಿಷಯ ಏನಾಗತ್ತಪ್ಪ ಅಂತಂದ್ರೆ, ನಾವು ಅಪ್ಪನ ಭಕ್ತರು. ಇಲ್ಲಿ ನಾವೆಲ್ಲ ಅಪ್ಪನ ಭಕ್ತರಿದ್ದೇವೆ. ಗುರುಗಳ ಭಕ್ತರಾದ್ಮೇಲೆ ನಾವು ಈ ಪರಮಾರ್ಥವನ್ನ ಸಾಧಿಸ್ಲೇಬೇಕು. ನಾವು ಗುರುಗಳಿಗೆ ಏನನ್ನ ಕೊಟ್ಟೆವು, ಏನು ಕೊಡ್ತೀವಿ, ಏನನ್ನ ಕೊಡಬಲ್ಲೆವು, ಸಾಧ್ಯನೇ ಇಲ್ಲ. ನಾವೇನನ್ನೂ ಕೊಡ್ಲಿಕ್ಕಾಗಲ್ಲ. ಅಂಥ ಒಂದು ಆ ಶಕ್ತಿರೂಪಿ ಪರಮಾತ್ಮನಾದ ಸದ್ಗುರುವಿಗೆ, ಅಪ್ಪ ಅವರಿಗೆ ನಾವು ಏನನ್ನ ಕೊಡ್ತೀವಿ, ಸಾಧ್ಯ ಇಲ್ಲ. ಆದರೆ ಈ ಪರಮಾರ್ಥ ಸಾಧನೆಯಲ್ಲಿದ್ದು ಅವನ ಸ್ಮರಣೆಯಲ್ಲಿ ಇರ್ತಾ ಇದ್ರೆ ನಮ್ಮೊಳಗೆ ಅಂತಃಕರಣದಲ್ಲಿ ನಾವು ಆ ಅಪ್ಪನವರ ಒಂದು ಪಾದ ಸೇವೆಯನ್ನ ಮಾಡ್ತೀವಲ್ಲ, ಅದು ಅವನಿಗೆ ನಾವು ಕೊಡುವಂತ ಒಂದು ದೊಡ್ಡ ಕೊಡುಗೆ ಅಂತ, ಸೇವೆ ಅಂತ ನಾವು ಅದನ್ನ ಅನ್ಕೋಬೇಕು. ಅದನ್ನ ಕೊಡುಗೆ ಅಂದ್ರೆ ತಪ್ಪಾಗುತ್ತೆ, ಸೇವೆ ಅಂತ ನಾವು ಅನ್ಕೋಬೇಕು. ಆ ಸೇವೆ ನಮಗ್ ಬರ್ಬೇಕು. ಈಗ ನಾವು ಇಲ್ಲಿ ಸೇರಿದ್ದೇವೆ, ನಾವು ಆಲೆ ಇದನ್ನ ಕೇಳ್ತಾ ಇದ್ದೇವೆ, ಶ್ರವಣ ಮಾಡ್ತಾ ಇದ್ದೇವೆ, ಹೇಳ್ತಾ ಇದ್ದೇವೆ ಅಂತಂದ್ರೆ ನಾವು ಆಲೆ ಪರಮಾರ್ಥಕ್ಕೆ ಬಂದಿದ್ದೇವೆ ಅಂತ ಅರ್ಥ. ಅಪ್ಪ ನಮ್ಗಾಲೆ ಕೃಪೆ ಮಾಡಿದಾನೆ, ನಾವು ಪರಮಾರ್ಥಕ್ಕೆ ಬಂದಿದ್ದೇವೆ. ಆದರೆ ಇದನ್ನೇ ನಾವು ರೂಢಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕಲ್ಲ, ಇದನ್ನೇ ನಾವು ಮಾಡ್ಕೊಳ್ತಾ ಮುಂದಕ್ಕೆ ಹೋಗ್ಬೇಕಲ್ಲ. ನಾವು ಇದನ್ನ ಮುಂದಕ್ಕೆ ಹೋಗ್ತಾ ಹೋದ್ರೆ ಇದು ಗುರುವಿನ ಒಂದು ನಮ್ಮ ಸೇವೆ ಆಗುತ್ತೆ, ಅವನ ಪಾದ ಸೇವೆ ಆಗುತ್ತೆ. ನಾವು ಅಪ್ಪ ಅವರನ್ನ ಹೊಂದಿದ ಮೇಲೆ ಇದು ನಮಗೆ ಪರಮಾರ್ಥವನ್ನ ನಾವು ಮಾಡ್ಲೇಬೇಕು. ಇಲ್ಲದೆ ಇದ್ರೆ ಅಪ್ಪ ಅವರ ಒಂದು ಭಕ್ತರಾಗಿದ್ದಕ್ಕೆ ನಮಗೆ ಏನೂ ಬೇರೆ ಉಪಯೋಗ ಇಲ್ದಂಗೆ ಆಗ್ಬಿಡುತ್ತೆ. ಇದೇ ಒಂದು ಬಹಳ ಬೃಹತ್ತಾದ ಒಂದು ನಮ್ಮ ಸೇವೆಗಳಲ್ಲಿ ಒಂದು ಅಂತ ಅನಿಸುತ್ತೆ. ಇದು ಮತ್ತೆ ಪರಮಾರ್ಥ ಅಂತ ಇದಕ್ಕೆ ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಮನುಷ್ಯ ಬುದ್ಧಿಗೆ ಏನಾಗುತ್ತೆ, ಶೋಧನೆ ಮಾಡ್ತಾ ಹೋಗ್ತಾನಂತವ್ನು, ಎಲ್ಲವನ್ನು ಶೋಧಿಸ್ತಾ ಹೋಗ್ತಾನೆ. ಈ ಒಂದು ಧರ್ಮ, ತತ್ವಜ್ಞಾನ, ವಿಜ್ಞಾನ, ಈ ಶೋಧ ಪ್ರವೃತ್ತಿಯಲ್ಲಿ ಜನ್ಮ ತಾಳ್ತವೆ ಅಂತ ಹೇಳ್ತಾನೆ. ಒಂದೆರಡು ಘಟನೆಗಳನ್ನ ಅವನು ಮಾಡಿ ಶೋಧಿಸಿ ಬಿಡಲ್ಲ, ಅವನು ಹುಡುಕಿ ಬಿಡಲ್ಲ. ಈ ಒಂದು ಅಖಿಲ ವಿಶ್ವದ ಒಂದು ಕಾರಣ ಶೋಧಿಸುವುದಕ್ಕೆ ಹೋಗ್ತಾನಂತವನು. ವಿಶ್ವದ ಅಧಿಕಾರಣ ಯಾರು? ಈಶ್ವರ ಅಂತಾರೆ. ಈ ಪರಮಾರ್ಥವೆಂದ್ರೆ ಈಶ್ವರನ ಶೋಧ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಇಲ್ಲಿ ಜೀವನವನ್ನ ಕೂಡ ಹೇಳಿದ್ದಾರೆ.
ಇಲ್ಲಿ ರಾಮದಾಸರು ಜೀವನವನ್ನ ಕೂಡ ಹೇಳಿದ್ದಾರೆ. ಜೀವನದಲ್ಲಿ ಪರಮಾರ್ಥ ಅಂತ ಹೇಳಿದ್ದಾರೆ. ಜೀವನದಲ್ಲೂ ಪರಮ ಮತ್ತು ಅರ್ಥ ಅಂತ. ಏನು ಜೀವನದಲ್ಲಿ ಪರಮಾರ್ಥ ಅಂದ್ರೆ? ಪರಮ ಅಂದ್ರೆ ಉತ್ತಮವಾದದ್ದು, ಮುಖ್ಯವಾದದ್ದು. ಅರ್ಥ ಅಂದ್ರೆ ದ್ರವ್ಯ, ಸಂಪತ್ತು ಅಥವಾ ಫಲ ಅಂತ ಹೇಳಿದ್ದಾರೆ. ಮನುಷ್ಯನಿಗೆ ತನ್ನ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಬೇಕು, ಪಡೆದುಕೊಳ್ಬೇಕು, ದಿನನಿತ್ಯ ಜೀವನಕ್ಕೆ ಬೇಕು, ಅದಕ್ಕೆ ಸಂಪತ್ತು ಬೇಕೇ ಬೇಕಾಗುತ್ತೆ. ಆದ್ರೆ ಅವಶ್ಯಕತೆಗಳು ಮುಗಿಯಲ್ಲ. ಎಷ್ಟೇ ಪ್ರಾಪ್ತವಾದರೂ ಇನ್ನೊಂದು ಬೇಕು, ಮತ್ತೊಂದು ಬೇಕು, ಅದಕ್ಕೆ ಹಾಗೆ ಆಗತ್ತೆ. ಜೀವನನೇ ಇರೋದು ಹೀಗೆ. ಈ ಬೇಕುವಿನ ಒಂದಿದೆ ಜೀವನ. ಅದರಿಂದ ಮನುಷ್ಯ ಏನಾಗ್ತಾನೆ ಮತ್ತು ಹೇಗೆ ಸಂಪಾದಿಸುವುದು ಅನ್ನೋ ಒಂದು ಇದಕ್ಕೆ ಬೀಳ್ತಾನೆ ಮನುಷ್ಯ. ಇದರಲ್ಲಿ ಒಂದು ನಾದಕ್ಕೆ ಬೀಳ್ತಾನೆ ಅಂತ ಅಂತಾರೆ ಈ ಪರಮಾರ್ಥದಲ್ಲಿ. ಅವನು ಬೇರೆ ಬೇರೆ ರೀತಿ ಹುಡುಕ್ತಾನೆ. ಜಾಸ್ತಿ ದುಡಿಬೇಕಾ, ಸಾಲವನ್ನು ಮಾಡ್ಬೇಕಾ, ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳುವುದಕ್ಕೆ. ಹಾಗಾದ್ರೆ ಏನಾಗುತ್ತೆ? ಮತ್ತೆ ಸಮಾಧಾನ ಕೆಡುತ್ತೆ, ಮನೆಯಲ್ಲಿ ಅಸಮಾಧಾನವಾಗುತ್ತೆ. ಆದ್ರಿಂದ ಇದು ಒಂದು ಉತ್ತಮವಾದ ಇದು ಅಲ್ಲ. ಉತ್ತಮವೇ, ಆದ್ರೆ ಎಷ್ಟಿದ್ರಲ್ಲಿ ಅಷ್ಟು ಮಾಡ್ಕೊಂಡ್ರೆ ಇದು ಉತ್ತಮ ಅಂತ ಸಮರ್ಥ ರಾಮದಾಸರು ಹೇಳ್ತಾ ಇದ್ದಾರೆ. ಈಗ ಅವ್ರು ಹೇಳ್ತಾರೆ, ಒಬ್ಬ ಸಾಮಾನ್ಯ ಮನುಷ್ಯ ರಾಜನನ್ನ ನೋಡ್ತಾನಂತೆ. ರಾಜನನ್ನ ನೋಡಿದಾಗ ಏನಾಗುತ್ತೆ? ಅವನಿಗೆ ಎಷ್ಟು ಚೆನ್ನಾಗಿದ್ದಾನೆ ರಾಜ, ಅವನಲ್ಲಿ ಎಷ್ಟು ಸಂಪತ್ತಿದೆ, ಎಷ್ಟು ಅವನಲ್ಲಿ ದುಡ್ಡಿದೆ, ಅವನು ಹೇಗಿದ್ದಾನೆ, ಎಷ್ಟು ಚೆನ್ನಾಗಿರ್ಬೋದು ಅವನು ಅಂತ ಅನ್ಕೊಳ್ತಾನಂತೆ. ಆದ್ರೆ ರಾಜಂಗೆ ಎಷ್ಟು ಸಮಸ್ಯೆಗಳಿರ್ತವೆ. ರಾಜಂಗೆ ಪ್ರಜೆಗಳನ್ನ ಸಂರಕ್ಷಣೆ ಮಾಡ್ಬೇಕು, ಮತ್ತೆ ಸೇನಾಧಿಕಾರಿಗಳು, ಮಂತ್ರಿಗಳು ಸೈನ್ಯವನ್ನ ನೋಡ್ಬೇಕು, ಯಾರು ರಾಜ್ಯದ ಮೇಲೆ ದಂಡೆತ್ತಿ ಬರ್ತಾರೋ ಅದನ್ನ ನೋಡ್ಬೇಕು. ಇಂಥವು ಸಾವಿರಾರು ಸಮಸ್ಯೆಗಳು ರಾಜಂಗೆ. ಇದನ್ನೆಲ್ಲ ನೋಡಿದ್ರೆ ಸಾಮಾನ್ಯ ಮನುಷ್ಯನೇ ಬಹಳಷ್ಟು ಸುಖವಾಗಿರ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಸಮಾಧಾನದಿಂದ ಯಾರು ಒಂದು ಜೀವನವನ್ನ ಮಾಡ್ತಾರೋ, ಪರಮಾರ್ಥದಲ್ಲಿ ಇದ್ದುಕೊಂಡು ಅಂಥರ ಆ ಸಮಾಧಾನ ಮುಂದೆ ರಾಜ್ಯದ ಬೆಲೆಯೂ ಕೂಡ ಉಳಿಯಲ್ಲ ಅಂತ ಹೇಳ್ತಾರೆ. ಅಂದ್ರೆ ಪರಮಾರ್ಥಿತೋ ರಾಜ್ಯಧಾರಿ, ಪರಮಾರ್ಥ ನಾಹೀತೋ ಭಿಕಾರಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಯಾರು ಪರಮಾರ್ಥವನ್ನ ಹೊಂದಿರ್ತಾರೆ ಅವರು ರಾಜ್ಯವನ್ನು ಧರಿಸಿದಂತೆಯೇ ಅವನು ರಾಜನೇ ಅವನು. ಪರಮಾರ್ಥವನ್ನ ಹೊಂದಿರ್ತಕ್ಕಂಥವನು, ಅಧ್ಯಾತ್ಮದಲ್ಲಿ ಇರ್ತಕ್ಕಂಥವನು, ಗುರುವಿನ ಸೇವೆಯಲ್ಲಿ ಇರ್ತಕ್ಕಂಥವನು ರಾಜ್ಯಧಾರಿ, ರಾಜ್ಯವನ್ನು ಧರಿಸಿದಂತೆಯೇ. ಮತ್ತೆ ಪರಮಾರ್ಥ ಇಲ್ಲದೆ ಇರೋನು ಭಿಕಾರಿ ಅಂತ ಹೇಳ್ತಾ ಇದ್ದಾರೆ. ಜೀವನ ಮಾಡಿದ್ರು ಸುಮ್ಮನೆ ಜೀವನ ಮಾಡ್ತಾನೆ ಅಷ್ಟೇ, ಏನು ಪ್ರಯೋಜನ ಇಲ್ಲ ಅಂತ. ಎಂಥ ಒಳ್ಳೆಯ ಮಾತುಗಳನ್ನ ಇಲ್ಲಿ ಸಮರ್ಥ ರಾಮದಾಸರು ಸ್ವಾನುಭವವನ್ನ ಬಹಳ ಗಟ್ಟಿಯಾಗಿ ಹೇಳ್ತಾರೆ ಅಂತ ಹೇಳ್ತಾರೆ. ಅದರಿಂದ ಒಂದು ಸಮಾಧಾನ, ಆನಂದ ಅನುಭವಿಸೋದಕ್ಕೆ ಪ್ರಾಪ್ತವಾಗತ್ತೆ ಅಂತ ಅಂದ್ರೆ, ಅಥವಾ ವೈರಾಗ್ಯದ ಐಶ್ವರ್ಯದಲ್ಲಿ ಸಡಗರದಿಂದ ಬದುಕಿ ಅಂತ ಹೇಳ್ತಾರೆ. ಈ ಒಂದು ಪದ ಇದೆಯಲ್ಲ, ವೈರಾಗ್ಯದ ಐಶ್ವರ್ಯ ಅಂತ, ಬಹಳ ಒಂದು ಏನಾಗುತ್ತೆ ಅಂದ್ರೆ ಬಹಳ ರೋಮಾಂಚನವಾಗತ್ತೆ. ವೈರಾಗ್ಯದ ಐಶ್ವರ್ಯ ಇದು ಈ ಐಶ್ವರ್ಯ ಅಲ್ಲ. ವೈರಾಗ್ಯದ ಐಶ್ವರ್ಯ ಅಂದ್ರೆ ನಮ್ಗೆ ಹೆಂಗಾಗತ್ತೆ ಅಂತಂದ್ರೆ, ಅಂತ ವೈರಾಗ್ಯವನ್ನು ಹೆಚ್ಚಿನ ಮಟ್ಟದಲ್ಲಿ ನಮಗ್ ಕೊಡಪ್ಪ ಅಂತ ನಾವು ಕೇಳ್ಕೋಬೇಕು ಅಪ್ಪ ಅವ್ರನ್ನ. ಸಾಕು ನಮ್ಗೆ ಈ ಸಂಸಾರ, ಈ ಜೀವನ ಎಲ್ಲ ಬೇಕಾದಷ್ಟು ಮಾಡಿದೀವಿ, ಆದ್ರೆ ವೈರಾಗ್ಯದ ಐಶ್ವರ್ಯವನ್ನ ಕೊಟ್ಟು ಸಡಗರದಿಂದ ಜೀವನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡು. ಅದರಿಂದ ಸಡಗರದಿಂದ ಬಾಳುವುದೇ ಪರಮಾರ್ಥ ಅಂತ ಹೇಳ್ತಾರೆ ಇಲ್ಲಿ. ಅದರಿಂದ ಏನಾಗುತ್ತೆ? ಭಗವಂತನ ಜ್ಞಾನವಾಗತ್ತೆ, ಮತ್ತೆ ಆ ಜೀವನದಲ್ಲಿಯ ದುಃಖ ನಾಮಶೇಷವಾಗತ್ತೆ ಅಂತ ಹೇಳ್ತಾರೆ. ಇದು ಪರಮಾರ್ಥದ ಒಂದು ನಿಜವಾದ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ವೈರಾಗ್ಯದ ಐಶ್ವರ್ಯದಲ್ಲಿ ಸಡಗರದಿಂದ ಜೀವನ ಮಾಡಿಬಿಟ್ರೆ ನಾವು, ಅದು ದೊಡ್ಡ ಪರಮಾರ್ಥವಾಗ್ಬಿಡತ್ತೆ. ಅದು ಭಗವಂತನ ಜ್ಞಾನವನ್ನ ಮಾಡಿಕೊಡುತ್ತೆ, ಅದು ಸಾಮರ್ಥ್ಯ ಸಂಪನ್ನವಾಗಿರುತ್ತೆ, ಜೀವನದಲ್ಲಿಯ ಒಂದು ದುಃಖವನ್ನ ಪೂರ್ತಿಯಾಗಿ ಕಳೆಯುತ್ತೆ. ಇದೇ ಒಂದು ಪರಮಾರ್ಥದ ನಿಜವಾದ ಲಕ್ಷಣ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸಮರ್ಥ ರಾಮದಾಸರು ನರದೇಹಸ್ತವನದ ಬಗ್ಗೆ ಒಂದು ನಿರೂಪಣವನ್ನು ಮಾಡಿದ್ದಾರೆ. ಒಂದು ಚಿಕ್ಕದಾಗಿದೆ, ಅಂದ್ರೆ ದೇಹ ಹೇಗಿದೆ ಅಂತ ಅವ್ರು ಅದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ.
ಮನುಷ್ಯನ ಶರೀರದಲ್ಲಿ ಒಂದು ವಿಶೇಷತಃ ಮನಸ್ಸಿನ ಕಲ್ಪನಾತೀತವನ್ನು ವಿಕಾಸಗೊಳಿಸಲು ಬರುತ್ತೆ ಅಂತ. ಕಲ್ಪನೆಯ ಅತೀತವಾಗಿರುತ್ತೆ, ಅದನ್ನ ವಿಕಾಸಗೊಳಿಸಬಹುದಕ್ಕೆ ಬರುತ್ತೆ. ಯಾಕೆ? ಹೇಗೆ? ಮನುಷ್ಯನ ಮೆದುಳಿದೆಯಲ್ಲ, ಅತಿ ಭಾರ ಅಂತೆ. ಅತಿ ಭಾರದ ಮೆದುಳು ಮನುಷ್ಯನ ಮೆದುಳು. ಆಮೇಲೆ ಆಕಾರ ಬಹಳ ದೊಡ್ಡದು. ಆಕಾರ ರಚನೆಯ ದೃಷ್ಟಿಯಿಂದ ಎಲ್ಲಕ್ಕಿಂತಲೂ ಉತ್ತಮವಾದದ್ದು. ಅಂದ್ರೆ ಮನುಷ್ಯನ ಮೆದುಳು ಭಾರದ ದೃಷ್ಟಿಯಿಂದ, ಆಕಾರದ ದೃಷ್ಟಿಯಿಂದ, ರಚನೆಯ ದೃಷ್ಟಿಯಿಂದ ಎಲ್ಲಕ್ಕಿಂತಲೂ ಉತ್ತಮ. ಒಂದು ಭಾರ ಆಕಾರದ ದೃಷ್ಟಿಯಿಂದ ಎಲ್ಲಕ್ಕಿಂತ ದೊಡ್ಡದು, ರಚನೆಯ ದೃಷ್ಟಿಯಿಂದ ಉತ್ತಮವಾಗಿರುತ್ತೆ ಅಂತ. ಇದರಲ್ಲಿ ಒಂದು ವಿಲಕ್ಷಣ ಸಾಮರ್ಥ್ಯ ಸಂಗ್ರಹಿಸಿರುವುದು ಕಂಡು ಬರುತ್ತಂತೆ. ಈ ಒಂದು ಮೆದುಳಲ್ಲಿ, ಮನುಷ್ಯನ ಮೆದುಳಲ್ಲಿ ಒಂದು ವಿಲಕ್ಷಣ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ಇದೇ ರೀತಿ ಮನುಷ್ಯನ ಒಂದು ಬುದ್ಧಿ ಮತ್ತು ಕಲ್ಪನೆಯ ಅಂತಸ್ತು ಬಹಳ ಶ್ರೇಷ್ಠ ಮಟ್ಟದ್ದಾಗಿರುತ್ತೆ. ಯಾಕೆ ಅಂತಂದ್ರೆ ಅಂಥ ಮೆದುಳು ನಮ್ಮ ತಲೆ ಒಳಗೆ ದೇವರು ಇಟ್ಬಿಟ್ಟಿದ್ದಾನೆ ಅಂತ. ಈ ಒಂದು ಇದರಿಂದ ಏನಾಗತ್ತೆ, ಈ ಜ್ಞೇಯ ವಸ್ತುಗಳ ಅರ್ಥ ತಿಳಿಯುತ್ತೆ, ಅವುಗಳ ಅಂತರಂಗ ಶೋಧಿಸಬಹುದು, ಅನೇಕತ್ವಗಳಲ್ಲಿ ಏಕತ್ವವನ್ನ ನೋಡಬಹುದು, ಶಾಂತವಾದ್ರಿಂದ ಅನಂತಗಳ ಕಡೆ ಧಾವಿಸಬಹುದು. ಈ ತರ ಎಲ್ಲ ಜ್ಞಾನ ಕ್ರಿಯೆಗಳನ್ನು ಮನುಷ್ಯ ಮಾತ್ರ ಮಾಡ್ತಾನೆ. ಬೇರೆ ಯಾವ ಪ್ರಾಣಿ ಪಕ್ಷಿ, ಬೇರೆ ಮನುಷ್ಯನನ್ನು ಬಿಟ್ಟು ಬೇರೆ ಯಾವ ಜೀವಿಗೂ ಇದು ಸಾಧ್ಯ ಇಲ್ಲ. ಮನುಷ್ಯನಿಗೆ ಮಾತ್ರ ಇದು ಸಾಧ್ಯ. ಇವನು ಎಲ್ಲದರ ಆಚೆಗೆ ಹೋಗಿ ತನ್ನಲ್ಲಿ ತಾನು ಒಂದಾಗಿ ವಿಶ್ವದಲ್ಲಿ ಅಂತರ್ಯಾಮಿಯಾಗಿ ಆಟ ಆಡುವ ಸಚ್ಚಿದಾನಂದ ಸ್ವರೂಪವನ್ನ ಪ್ರತ್ಯಕ್ಷವಾಗಿ ಅನುಭವಿಸ್ತಾನಂತ ಮನುಷ್ಯ. ಅದು ಕೂಡ ಅಂಥ ಒಂದು ವಿಲಕ್ಷಣ ಸಾಮರ್ಥ್ಯ ಕೂಡ ಮನುಷ್ಯನಲ್ಲಿ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಂಥ ಒಂದು ಮನುಷ್ಯ ಜೀವನದಲ್ಲಿಯ ಸರ್ವೋತ್ತಮವಾದದ್ದನ್ನ ಈ ನೀವು ಉಪಯೋಗಿಸ್ರಿ. ಪ್ರತಿಯೊಬ್ಬರೂ ಇದನ್ನ ಸರ್ವೋತ್ತಮವಾದದ್ದನ್ನ ಸಾಧಿಸುವುದಕ್ಕಾಗಿ ನರದೇಹವನ್ನ ಉಪಯೋಗಿಸ್ರಿ ಅಂತ ಹೇಳ್ತಾರೆ. ಬಹಳ ಒಂದು ಆಗ್ರಹ ಮಾಡಿ ಹೇಳ್ತಾ ಇದ್ದಾರೆ, ನರದೇಹವನ್ನು ನೀವು ಉಪಯೋಗಿಸ್ಲೇಬೇಕು, ಇದನ್ನ ಹಾನಿಗೊಳಿಸ್ಬೇಡ್ರಿ, ಇದನ್ ಬೇಕೇ ಬೇಕು, ಇದು ನರದೇಹವನ್ನ ನೀವು ಉಪಯೋಗಿಸಿ ಇದಕ್ಕೆ. ಅದಕ್ಕೋಸ್ಕರ ಇವರು ಈ ಒಂದು ಮೆದುಳಿನ ಬಗ್ಗೆ, ನರದೇಹದ ಬಗ್ಗೆ ಇದನ್ನ ಹೇಳಿದ್ದಾರೆ. ಹೌದು, ಎಷ್ಟು ಜನ ಬರ್ತಾರೆ ಈ ಪರಮಾರ್ಥಕ್ಕೆ? ನಾವು ಇದನ್ನ ಪ್ರಶ್ನೆ ಮಾಡ್ಕೋಬಹುದು. ಎಷ್ಟು ಜನ ಬರಬಹುದು? ಎಲ್ರೂ ಬರಬಹುದು, ಆದ್ರೆ ಕೆಲವರಿಗಾಗ್ಬೋದು, ಕೆಲವರಿಗಾಗಲ್ಲ. ಕೆಲವರಿಗೆ ಈ ಕಡೆ ಇದ್ ಮಾಡಕ್ಕೆ ಆಗಲ್ಲ, ಅವ್ರಿಗೆ ಮನಸ್ಸು ಕೊಡ್ಲಿಕ್ಕೆ ಆಗಲ್ಲ ಕೆಲವರಿಗೆ. ಆದ್ರೆ ಕೆಲವರು ಬಹಳ ಆಸಕ್ತಿಯಿಂದ ಬರ್ತಾರೆ, ಪರಮಾತ್ಮನ ಸೇವೆ ಮಾಡ್ತಾರೆ. ಎಲ್ಲವೂ ಇದೆ. ಪರಮಾತ್ಮನ ಸೇವೆಯಲ್ಲಿ ನಾನಾ ತರ ಇದೆ. ಸುಮ್ಮನೆ ನಾವು ದೇವಸ್ಥಾನಗಳಿಗೆ ಹೋಗೋದು, ನಮಸ್ಕಾರ ಮಾಡೋದು, ಭಕ್ತಿಯಿಂದ ನಮಸ್ಕಾರ ಮಾಡೋದು ಇದೆ. ಮತ್ತೆ ಸುಮ್ಮನೆ ಹೋಗಿ ಕೆಲವ್ರು ಬೇಜಾರಿಗೆ ಅಂತ ಹೋಗಿ ನಮಸ್ಕಾರ ಮಾಡೋರು ಇದ್ದಾರೆ. ನಾನಾ ತರ ಬಿಡಿ, ಇದ್ರಲ್ಲಿ ನಾನಾ ತರ ಇದೆ. ಆದ್ರೆ ಪರಮಾರ್ಥ ಸಾಧನೆಗೆ ಬರೋರು ಎಷ್ಟು ಜನ? ಅದು ಬಹಳ ಸ್ವಲ್ಪ ಕಡಿಮೆ ಅಂತ ಕಾಣುತ್ತೆ. ಶ್ರೀಪಾದವಲ್ಲಭರ ಚರಿತ್ರೆ ಒಳಗೆ ಹೇಳ್ತಾರೆ, 100 ವರ್ಷ ಆ ಸಾಧನೆ ಮಾಡಿ ಸಿದ್ಧನಾಗಿ ಬರ್ದೇ ಇದ್ರು ಪರವಾಗಿಲ್ಲ, ಯಾರು ಬರ್ದೇ ಇದ್ರು ಪರವಾಗಿಲ್ಲ, 100 ವರ್ಷ ಆ ಒಂದು ಸಾಧನೆ ಮಾಡಿರುವ ವ್ಯಕ್ತಿ, ಜ್ಞಾನವಂತ ವ್ಯಕ್ತಿ, ಯಾರೂ ಬರ್ದೇ ಇದ್ರು ಪರವಾಗಿಲ್ಲ, ಅಂಥ ವ್ಯಕ್ತಿ ಬಂದಾಗ ಜ್ಞಾನವೇ ಹೋಗಿ ಅವನನ್ನ ಅವತರಿಸುತ್ತೆ ಅಂತ ಶ್ರೀಪಾದವಲ್ಲರ ಚರಿತ್ರೆಯಲ್ಲಿ ಹೇಳ್ತಾರೆ. ಅಂದ್ರೆ ಪರಮಾತ್ಮನಿಗೆ ಏನು ಪರವಾಗಿಲ್ಲ, ಯಾರು ಬಂದ್ರೂ ಪರವಾಗಿಲ್ಲ, ಬರದೇ ಇದ್ರು ಪರವಾಗಿಲ್ಲ. ನಮ್ಮ ಉದ್ಧಾರವನ್ನ ಮಾಡ್ಕೊಳ್ಳಿಕ್ಕೆ ನಾವು ಪರಮಾರ್ಥವನ್ನ ಹಿಡಿಲೇಬೇಕು. ಆದ್ರೆ ಎಂತೆಂಥ ಜನ ಇದಾರೆ ಅಂದ್ರೆ, ಪರಮಾರ್ಥ ನಮಗ್ ಬೇಡವೇ ಬೇಡ, ನಾವು ಜಗತ್ತಲ್ಲೇ ಇರ್ತೀವಿ ಅಂದ್ರೆ ಎಂಥ ಜನ ಇದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಪ್ರಸಂಗವನ್ನ ನಾನು ಹೇಳ್ತೀನಿ. ಒಬ್ರು ಸನ್ಯಾಸಿಗಳು ಯೂಟ್ಯೂಬಲ್ಲಿ ಬರ್ತಾರೆ, ಬಹಳ ಬಹಳ ಚೆನ್ನಾಗಿ ಅವರು ವ್ಯಾಖ್ಯಾನವನ್ನು ಕೂಡ ಮಾಡ್ತಾರೆ. ಆಮೇಲೆ ಅವರು ಈ ಶಂಕರಾಚಾರ್ಯರ ಸ್ತೋತ್ರಗಳು ಎಷ್ಟು ಬರೆದಿದ್ದಾರೆ, ಅದು ಅಷ್ಟೂನು ಅವ್ರ ಬಾಯಲ್ಲಿ ಅಲ್ಲಲ್ಲಿ ಅವ್ರು ಅದನ್ನ ಒಂದು ಇದನ್ನ ಮಾಡಿ ಕೋಟ್ ಮಾಡಿ ಹೇಳ್ತಾರೆ ಅವರು.
ಅದನ್ನ ಅಷ್ಟು ಬಹಳ ಅದ್ಭುತ ಅಂತ ನನಗೆ ಅನಿಸ್ಬಿಡ್ತು. ಅವ್ರು ಹೇಳಿದ್ ಒಂದೆರಡು ಮಾತುಗಳು. ಅವ್ರ ಹತ್ರ ಒಬ್ರು ಗೃಹಸ್ಥರು ಬರ್ತಾರೆ, 80 ವರ್ಷದವರು. ಅವ್ರ ಮಕ್ಕಳು ಮೊಮ್ಮಕ್ಕಳು ಸೇರಿ ಅವ್ರಿಗೆ ಶಾಂತಿಯನ್ನ ಮಾಡ್ಲಿಕ್ಕೆ ಅನುಕೂಲವನ್ನು ಮಾಡಿರ್ತಾರೆ. ಅವರು ಆ ಸಹಸ್ರಚಂದ್ರ ದರ್ಶನದ ಇದಕ್ಕೆ ಕರೀಲಿಕ್ಕೆ ಬರ್ತಾರೆ ಆ ಸ್ವಾಮಿಗಳನ್ನ. ಅವ್ರು ಹೇಳ್ತಾರೆ, ಗುರುಗಳೇ, ನನಗೆ ಈ 80 ವರ್ಷ ಆಗಿದೆ, ನಂಗೆ ಸಹಸ್ರಚಂದ್ರ ದರ್ಶನಕ್ಕೆ ನನ್ನ ಎಲ್ಲ ಮಾಡ್ಲಿಕ್ಕೆ ತಯಾರು ಮಾಡಿದ್ದಾರೆ, ನೀವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಖಂಡಿತ ಬನ್ನಿ, ಆಶೀರ್ವಾದ ಮಾಡಿ ಅಂತ. ಅದಕ್ಕೆ ಅವ್ರ ಗುರುಗಳು ಹೇಳ್ತಾರೆ, ಇಲ್ಲ, ನಾವು ಸನ್ಯಾಸಿಗಳು ಈ ತರ ನಾವು ಕಾರ್ಯಕ್ರಮಗಳಿಗೆಲ್ಲ ನಾವು ಬರಲ್ಲ, ನಾವು ಇಲ್ಲಿಂದಲೇ ಆಶೀರ್ವಾದ ಮಾಡ್ತೀವಿ, ಹೋಗಿ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳ್ತಾರೆ. ಅವರು ಹೊರಡ್ತಾರೆ. ಮತ್ತೆ ಬರ್ತಾರೆ, ಅವ್ರು ಎಲ್ಲ ಮುಗಿಸ್ಕೊಂಡು ಫಲ ಸಮರ್ಪಣೆಗೆ ಅಂತ ಬರ್ತಾರೆ. ಅವಾಗ ಫಲ ಸಮರ್ಪಣೆ ಆಗುತ್ತೆ. ಅವಾಗ ಅವರು ಸನ್ಯಾಸಿಗಳು ಹೇಳ್ತಾರೆ, ಅವರು ಒಂದು ತುಳಸಿ ಮಣಿಯನ್ನ, ಒಂದು ಭಗವದ್ಗೀತೆ ಪುಸ್ತಕವನ್ನ ಕೊಡ್ತಾರೆ. ಯಾಕೆ ಭಗವದ್ಗೀತೆ ಪುಸ್ತಕ? ಜ್ಞಾನ ಅಭಿವೃದ್ಧಿಗೆ ಭಗವದ್ಗೀತೆ ಪುಸ್ತಕ. ತುಳಸಿ ಮಣಿ ಒಂದು ಜಪ ಮಾಡಿ ಏಕಾಗ್ರತೆಯನ್ನು ಸಾಧಿಸ್ಲಿಕ್ಕೆ ತುಳಸಿ ಮಣಿ. ಇವೆರಡನ್ನು ಅವರಿಗೆ ಕೊಡ್ತಾರೆ. ಅವ್ರೇನ್ ಮಾಡ್ತಾರೆ, ಸಂಪೂರ್ಣವಾಗಿ ನಿರಾಕರಿಸ್ತಾರೆ, ನನಗ್ ಬೇಡ ಅಂತ. ಸಂಪೂರ್ಣವಾಗಿ ನನಗ್ ಬೇಡವೇ ಬೇಡ, ನಾನು ಇದನ್ನ ತಗೊಳಲ್ಲ ಅಂತ ನಿರಾಕರಿಸ್ತಾರೆ. ಅವ್ರಿಗೆ ಸನ್ಯಾಸಿಗಳು ಬಹಳ ಆಶ್ಚರ್ಯ ಆಗ್ಬಿಡುತ್ತೆ. ಯಾಕೆ ನಿರಾಕರಿಸ್ತಾ ಇದ್ದೀರಾ? ಬೇಡವಾ ಇದು? ಇಲ್ಲ ಸ್ವಾಮಿ, ನನಗ್ ಬೇಡ, ನಾನು ಇನ್ನು ಫಾರಿನ್ಗೆ ಹೋಗ್ಬೇಕು, ನನ್ನ ಮೊಮ್ಮಕ್ಕಳೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ, ಆಮೇಲೆ ಅಲ್ಲಿಂದ ಬಂದ್ಮೇಲೆ ನಾನು ಇಲ್ಲಿ ಬಹಳಷ್ಟು ನನಗೆ ಸ್ನೇಹಿತರಿದ್ದಾರೆ, ಅವ್ರ ಜೊತೆಗೆಲ್ಲ ನಾನು ಒಡನಾಡ್ಬೇಕು, ಅವ್ರ ಜೊತೆಗೆಲ್ಲ ಇರ್ಬೇಕು, ನನಗೆ ಈಗ್ಲೇ ಇದನ್ ಮಾಡ್ಲಿಕ್ಕೆ ನನಗೆ ಈಗ್ಲೇ ಇದನ್ ಮಾಡಕ್ ಆಗಲ್ಲ. ಬಹಳಷ್ಟು ಆಶ್ಚರ್ಯ ಆಗ್ಬಿಡುತ್ತೆ ಅವ್ರಿಗೆ. ಇವಾಗ್ಲೇ ಮಾಡ್ಬೇಕಲ್ವಾ ನೀವು ಇದನ್ನ? 80 ವರ್ಷ ಸಹಸ್ರಚಂದ್ರ ದರ್ಶನ ಮಾಡ್ಕೊಂಡಿದ್ದೀರಿ, ಇವಾಗ್ಲೇ ತಾನೇ ನೀವು ಇದನ್ ಮಾಡ್ಬೇಕು ಅಂತ ಮತ್ತೆ ಕೇಳ್ತಾರ ಅವ್ರು. ಏನಾದ್ರೂ ಮಾಡಿ ತಗೊಂಡೋಗ್ಲಿ, ಉದ್ಧಾರ ಆಗ್ಲಿ. ಇಲ್ಲ ನಂಗೆ ಬೇಡ ಅಂತ ಪೂರ್ಣವಾಗಿ ನಿರಾಕರಿಸಿ ಅವ್ರು ಹೊರಟೋಗ್ತಾರೆ. ಇವರೆಲ್ಲ ಯಾಕೆ ಈ ತರ ಬರ್ತಾರೆ ಅಂದ್ರೆ, ತಮ್ಮ ಒಂದು ಸಂಸಾರಕ್ಕೆ ಒಳ್ಳೆಯದಾಗ್ಲಿ ಅಂತ ಒಂದು ಇದನ್ನ ಇಟ್ಕೊಂಡು ಗುರುಗಳಿಗೆ ನಮಸ್ಕಾರ, ದೇವಸ್ಥಾನಗಳಿಗೆ ಹೋಗೋದು ಇವು ಮಾಡ್ತಾರೋ ಹೊರತು ಅಂತಃಕರಣದಲ್ಲಿ ಪರಮಾರ್ಥಕ್ಕೆ ಬರುವುದು ಬಹಳ ಕಡಿಮೆ. ಪರಮಾರ್ಥಕ್ಕೆ ಬರುವುದಕ್ಕೂ ಬಹಳ ಕಷ್ಟ, ಬಹಳ ಗುರುವಿನ ಕೃಪೆ ಬೇಕು. ಅದಕ್ಕೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಆದ್ರೂ ಬರ್ಬೇಕು. ಜನನ್ನ ಅವರು ಭೇಟಿ ಮಾಡಿದ್ದಾರೆ. ಅದ್ರಿಂದ ಅವರು ಎಲ್ಲವುದನ್ನು ಈ ಒಂದು ದಾಸಬೋಧದಲ್ಲಿ ಬರೆದು ಬಿಟ್ಟಿದ್ದಾರೆ. ಮೂರ್ಖ ಲಕ್ಷಣ ಹೇಗಿರುತ್ತೆ ಅಂತ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಜಗತ್ನಲ್ಲಿ ಬಹಳ ಪ್ರಾಚೀನ ಕಾಲದಿಂದಲೂ, ಹಿಂದಿನಿಂದಲೂ, ಅನಾದಿ ಕಾಲದಿಂದಲೂ ಸಮಾಜದಲ್ಲಿ ಮೂರ್ಖರು ಇದ್ದೇ ಇರ್ತಾರಂತೆ. ಮೂರ್ಖರಿಲ್ಲದ ಮನುಷ್ಯ ಸಮಾಜವೇ ಇಲ್ಲ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ವಿಚಾರವಂತರು ಮತ್ತೆ ತತ್ವವನ್ನು ಹೇಳಂತರು, ಸಾಹಿತಿಗಳು ಮೂರ್ಖ ಲಕ್ಷಣಗಳನ್ನ ಪಾಪ ವರ್ಣನೆ ಮಾಡಿದಾರಂತೆ. ಆದ್ರೂ ಈ ಮೂರ್ಖನ ಮತ್ತು ಮೂರ್ಖತನದ ವ್ಯಾಖ್ಯೆ ಹೇಳೋದಷ್ಟು ಸುಲಭ ಅಲ್ಲಂತ. ಒಂದು ಒಳ್ಳೆಯ ಮನುಷ್ಯನ ವ್ಯಾಖ್ಯೆ ಹೇಳ್ಬಿಡ್ಬೋದು, ಮೂರ್ಖ ಮನುಷ್ಯನ ವ್ಯಾಖ್ಯೆ ಹೇಳೋದು ಬಹಳ ಕಷ್ಟ ಅಂತ ಕೂಡ ಸಮರ್ಥರು ಹೇಳ್ತಾರೆ. ಜೀವನದಲ್ಲಿ ತನ್ನ ಹಿತವನ್ನು ಸಾಧಿಸಿಕೊಳ್ಳುವ ಅವಕಾಶ ಇದೆ, ಆದ್ರೂ ಅದನ್ನ ಸಾಧಿಸಿಕೊಳ್ಳದೆ ಇರುವಂಥವನು ಮೂರ್ಖ ಅಂತ ತಿಳಿಬೇಕು ಅಂತ ಹೇಳ್ತಾರೆ. ಇಲ್ಲಿ ಸಮರ್ಥರ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಈ ಒಂದು ಪ್ರಪಂಚವೇ ಸಂಪೂರ್ಣ ಸತ್ಯ ಅಂತ ತಿಳಿದು ಜೀವನವನ್ನ ಮಾಡ್ತಾನಲ್ಲ, ಅವನು ಅಜ್ಞಾನಿ ಮನುಷ್ಯ ಮೂರ್ಖ ಆಗಿರ್ತಾನೆ ಅಂತ ಹೇಳ್ತಾರೆ. ಈ ಮೂರ್ಖ ಹೇಗಿರ್ತಾನೆ? ಅತ್ಯಂತ ಸ್ವಾರ್ಥಿ ಆಗಿರ್ತಾನೆ. ಅವನ್ ಸಂಪೂರ್ಣ ಜಗತ್ತು ನನ್ನ ಸುಖಕ್ಕಾಗಿಯೇ ಇರುತ್ತೆ ಅಂತ ತಿಳ್ಕೊಂಡಿರ್ತಾನಂತ. ಅವನಿಗೆ ನಾನು ಹಾಗೂ ನನ್ನದು ಅದರ ಆಚೆಗೆ ಅವನಿಗೇನು ಕಾಣದೇ ಇಲ್ಲ ಅಂತ ಹೇಳ್ತಾರೆ. ದೇಹವೇ ನಾನು ಇರ್ತೀನಿ ಎಂಬ ಒಂದು ದೃಢವಾದ ಕಲ್ಪನೆ ಅವನಿಗೆ. ಅದರಿಂದ
ಅವನು ನಿರಂತರ ದೇಹ ಸುಖಕ್ಕಾಗಿ ಹವ್ಯಾಸ ಪಡ್ತಿರ್ತಾನೆ ಅಂತ ಹೇಳ್ತಾರೆ. ಮತ್ ಯಾವಾಗ ಈ ತರ ಇರ್ತಾನೋ ವಿಕಾರವಶನಾಗಿರ್ತಾನೆ, ಮನಸ್ಸು ಒಂದು ಅರಿಷಡ್ ವರ್ಗಗಳಿಂದ ತುಂಬಿರುತ್ತೆ ಅಂತ ಹೇಳೋದ್ರಲ್ಲೇನು ಆಶ್ಚರ್ಯ ಇಲ್ಲ. ಆದ್ರೆ ಅವನು ಈ ಒಂದು ದೇಹ ಸುಖ ಅನುಭವಿಸ್ತಾ ಇರುವಾಗ ವಿಕಾರಗಳ ವಶನಾಗ್ಬಿಟ್ಟಿರ್ತಾನಲ್ಲ, ತನ್ನ ಮುಂದೆ ಯಾರು ಇದ್ದಾರೆ, ಎಂಥ ಜನ ಇದ್ದಾರೆ, ನಾನು ಮರ್ಯಾದೆಯಿಂದ ಮಾತಾಡ್ಬೇಕಾ, ಹೆಂಗೇಂದ್ರಂಗ್ ಮಾತಾಡದ ಏನೂ ಗೊತ್ತಾಗಲ್ಲ. ಎಲ್ಲ ಯಾರ ಮರ್ಯಾದೆನೂ ಲಜ್ಜೆಗಳನ್ನು ಅವನು ಲಕ್ಷಿಸದೇ ಇಲ್ಲ ಅಂತ ಹೇಳ್ತಾರೆ. ಹೇಗ್ ಬೇಕೋ ಹಾಗೆ ಮಾತಾಡ್ಬಿಡೋದು. ಧರ್ಮ ಇಲ್ಲ, ನೀತಿ ಇಲ್ಲ, ನ್ಯಾಯವಂತೂ ಇಲ್ವೇ ಇಲ್ಲ. ಅನೀತಿಯಿಂದ ದ್ರವ್ಯ ಸಂಪಾದಿಸೋದು. ಮತ್ತೆ ತಂದೆ ತಾಯಿ, ಗುರುದೇವರು, ಸ್ವಾಮಿ ಇವುಗಳಲ್ಲಿ ಯಾರು ಕೂಡ ಅವನಿಗೆ ಪೂಜ್ಯರು ಅಂತ ಅನಿಸೋದೇ ಇಲ್ಲ. ಈ ತರ ಒಂದು ಮೂರ್ಖ ಇದಾನೆ ಅಂತ ಸಮರ್ಥ ಹೇಳ್ತಾರೆ. ಅವನು ಈಶ್ವರನನ್ನ ಮರ್ತೇ ಬಿಟ್ಟಿರ್ತಾನೆ. ಆದ್ರೂ ಮರ್ತರು ಅವನಿಗೂ ಒಂದೊಂದ್ಸಲಿ ನೆನ್ಪಾಗ್ತಾನಂತೆ ಈಶ್ವರ. ಯಾಕೆ? ಅವನನ್ನ ಬೈಲಿಕ್ಕೆ. ನನಗೆ ಏನಂತ ನೀನ್ ಕೊಟ್ಟಿದಿ, ಏನು ಸುಖವನ್ನ ನೀನ್ ಕೊಟ್ಟಿದಿ, ಎಲ್ಲಾ ಸುಖಗಳನ್ನ ನನಗೆ ಕಡಿಮೆ ಮಾಡ್ಬಿಟ್ಟಿದಿ, ನನಗೇನೂ ಇಲ್ಲ ಈ ಪ್ರಪಂಚದಲ್ಲಿ, ಹಂಗ್ ಮಾಡಿದಿ ಅಂತ ಬೈಯುವುದಕ್ಕೆ ಅವನು ಆ ಈಶ್ವರನನ್ನ ನೆನಪು ಮಾಡ್ಕೊಳ್ತಾನಂತೆ. ಇಂಥ ಒಂದು ಚಂಚಲ ಬುದ್ಧಿಯ ಮೂರ್ಖ ಮನುಷ್ಯನು ಎಂದಾದ್ರೂ ಜನರೊಂದಿಗೆ ಪ್ರೇಮದಿಂದ ವರ್ತಿಸ್ತಾನ? ಸಾಧ್ಯನೇ ಎಷ್ಟು ಬಹಳಷ್ಟು ಶಕ್ತಿ ಅವ್ರದ್ದು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ದೇಹ ಬುದ್ಧಿ ದೂರವಾಗದ ಹೊರತು ಪರಮಾರ್ಥ ಎಷ್ಟು ಸಾಧಿಸಲ್ವೋ, ಅದೆಷ್ಟು ನಿಜವೋ, ದೇಹ ಬುದ್ಧಿ ಒಮ್ಮೆಲೆ ದೂರವಾಗುತ್ತಾ? ಸಾಧ್ಯ ಇಲ್ಲ. ಕ್ರಮವಾಗಿ ದೂರವಾಗ್ಬೇಕು ಅನ್ನೋದು ಅಷ್ಟೇ ಸತ್ಯ ಅಂತ. ಈ ದೇಹ ಬುದ್ಧಿ ಏನೋ ದೂರವಾಯ್ತು ಬಿಡಿ, ಸ್ವಲ್ಪ ಆಯ್ತು, ನಾವು ಸಾಧನೆಯಲ್ಲಿದ್ದಾಗ, ನಾವೇನೋ ಸ್ಮರಣೆ ಮಾಡ್ತಾ ಇದ್ದಾಗ ದೇಹ ಬುದ್ಧಿ ದೂರವಾಗ್ತಾ ಹೋಯ್ತು. ಆದ್ರೆ ಪರಮಾರ್ಥ ಬೇಗ ಸಾಧಿಸ್ಬಿಡುತ್ತಾ? ಸಾಧ್ಯನೇ ಇಲ್ಲ. ಅದು ಯಾವಾಗ್ಲೂ ಬಹಳಷ್ಟು ನಿಧಾನ. ನಾವೇನಾದ್ರೂ ಜೀವನದಲ್ಲಿ ಒಂದೇನಾದ್ರೂ ತಂದು ಬಿಡಬಹುದು ವಸ್ತುಗಳನ್ನ, ಜೀವನದಲ್ಲಿ ನಮ್ಗೆ ಬೇಕೆನಿಸಿದ್ದನ್ನ ತಂದು ಬಿಡಬಹುದು. ಆದ್ರೆ ಪರಮಾರ್ಥದಲ್ಲಿ ಖಂಡಿತ ಆತರ ಆಗಲ್ಲ. ನಾವು ಎಷ್ಟು ಸಾವಧಾನವಾಗಿರ್ತೀವೋ, ನಾವು ಎಷ್ಟು ಸೇವಾ ಮನೋಭಾವನೆಯಿಂದ ಮಾಡ್ತೀವೋ ಅಷ್ಟು ನಮ್ಗೆ ಅದರಿಂದ ಒಳ್ಳೆಯದು ಅಂತ. ಸಮರ್ಥರೇನ್ ಹೇಳ್ತಾರಪ್ಪ ಅಂದ್ರೆ, ನಿಧಾನಕ್ಕೆ ಬನ್ನಿ, ಮೆಟ್ಟಿಲಾಗಿ ಹತ್ತಿ ಬನ್ನಿ, ಯಾವುದು ಒಂದೇ ಸರಿ ಸಾಧಿಸಲ್ಲ. ಈ ಒಂದು ಇದರಲ್ಲಿ ಪರಮಾರ್ಥದಲ್ಲಿ ನಿಜವಾಗ್ಲೂ ನಿಧಾನಕ್ಕೆ ಸಾವಧಾನವಾಗಿ ಬರ್ಬೇಕು. ಈಗ ನಾನು 10 ವರ್ಷ ಸಾಧನೆ ಮಾಡಿದೆ, ನಂಗೇನೂ ಆಗ್ಲಿಲ್ಲ. ನಾನು 20 ವರ್ಷ ಸ್ಮರಣೆ ಮಾಡಿದೆ, ನಂಗೇನೂ ಆಗ್ಲಿಲ್ಲ. ಇಲ್ಲ, ಅದು ಇಲ್ವೇ ಇಲ್ಲ ಅಂತಾರವ್ರು. ಇಲ್ವೇ ಇಲ್ಲ. ನಿಧಾನಕ್ಕೆ ಬಂದು ಸಾವಧಾನವಾಗಿ ಪರಮಾರ್ಥವನ್ನ ಸ್ವೀಕರಿಸಿ ಅದನ್ನ ಮಾಡ್ತಾ ಬಂದ್ರೆ ಮಾತ್ರ ಅದರಲ್ಲಿ ಯಶಸ್ಸು. ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ. ಪರಮಾತ್ಮ ಕೈ ಹಿಡಿದು ನಡೆಸ್ತಾನೆ, ಮುಂದಕ್ಕೆ ನಡೆಸ್ತಾನೆ. ಆದ್ರೆ ನಮ್ಮಲ್ಲಿರುವ ಒಂದು ಕರ್ಮಗಳನ್ನ ಮತ್ತೆ ಅವನ್ನೆಲ್ಲ ಕಳಿತಾ ಬಂದು ಅವನು ಅದನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಾನೋ ಹೊರತು ಒಂದೇ ಬಾರಿಗೆ ನಮ್ಮಲ್ಲಿ ಪರಮಾರ್ಥ ಸಾಧಿಸಲ್ಲ. ಎಲ್ಲ ನಿಧಾನವಾಗಿ ಬನ್ನಿ ಅಂತ ಕೂಡ ಅದನ್ನ ಹೇಳ್ತಾ ಇದ್ದಾರೆ ಸಮರ್ಥ ರಾಮದಾಸರು. ಇಲ್ಲಿ ತ್ರಿಗುಣಗಳ ಬಗ್ಗೆ ಹೇಳ್ತಾರೆ. ಸತ್ವಗುಣ, ರಜೋಗುಣ ಮತ್ತೆ ತಮೋ ಗುಣಗಳ ಬಗ್ಗೆ ಹೇಳ್ತಾರೆ. ಈಗ ಸತ್ವಗುಣ ಎಲ್ಲರಿಗೂ ಗೊತ್ತಿದ್ದೆ. ಈಗ ಸತ್ವಗುಣದ ಮನುಷ್ಯ ತುಂಬಾ ಮೃದುವಾಗಿರ್ತಾನೆ, ಬಹಳ ಮೃದು ಭಾಷೆಯಾಗಿರ್ತಾನೆ, ಪ್ರಕಾಶ ಇರುತ್ತೆ, ಜ್ಞಾನ ಇರುತ್ತೆ, ಶಾಂತಿ ಸಮಾಧಾನ ಇರುತ್ತೆ, ನಿಸ್ವಾರ್ಥ ಪ್ರೇಮ ಇರುತ್ತೆ, ಉಪಕಾರ ಮಾಡುವಂತ ಅವನಿಗೆ ಗುಣ ಇರುತ್ತೆ, ಸಚ್ಚಾರಿತ್ರ ಇರುತ್ತೆ.
ಇವೆಲ್ಲ ಅವನ ಹತ್ರ ಇರತ್ತೆ. ಸತ್ವಗುಣ ಹೊಂದಿರ್ತಕ್ಕಂಥವನು. ಇಲ್ಲಿ ರಜೋಗುಣವನ್ನ ಹೇಳ್ತಾ ಇದ್ದಾರೆ. ರಜೋಗುಣವನ್ನ ಇವರು ಎರಡಾಗಿ ಹೇಳ್ತಾರೆ. ನಾವು ರಜೋಗುಣ ಅಂತ ಒಂದೇ ಅನ್ಕೊಂಡಿದ್ವಿ. ಇವರು ಶುದ್ಧ ರಜೋಗುಣ, ಶಬಲ ರಜೋಗುಣ ಅಂತ ಎರಡು ರಜೋಗುಣಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಶುದ್ಧ ರಜೋಗುಣ ಅಂತಂದ್ರೆ ಅವನು ಕೂಡ ಒಂದು ರೀತಿಯಲ್ಲಿ ಸಾತ್ವಿಕನೇ ಅಂತ ಹೇಳ್ತಾರೆ. ಶುದ್ಧ ರಜೋಗುಣದನಿಗೂ ಕೂಡ ಭಕ್ತಿ ಇರುತ್ತೆ, ಭಕ್ತಿಯಿಂದಲೇ ಅವನು ಎಲ್ಲಾ ಕೆಲ್ಸಗಳನ್ನು ಮಾಡ್ತಾನೆ. ಆದ್ರೆ ಅವನಿಗೆ ಸ್ವಲ್ಪ ಆಸೆ ಇರುತ್ತೆ. ಒಂದು ನನ್ನದೊಂದು ಹೆಸರು ಬರಬೇಕು, ನಾನು ಮುಂದೆ ಬರಬೇಕು ಅಂತ ಯಾವ್ದಾದ್ರು ಏನಾದ್ರೂ ಮಾಡ್ಬೇಕು. ಆದ್ರೆ ಪಾಪ ಭಕ್ತಿ ಅವನಲ್ಲಿ ತುಂಬಿರತ್ತೆ. ಅವನು ಒಂದು ರೀತಿಯಲ್ಲಿ ಸತ್ವಗುಣದ ಮನುಷ್ಯನೇ ಅಂತ ಹೇಳ್ತಾರೆ. ಇನ್ನು ಶಬಲ ರಜೋಗುಣಿ ಅಂತ ಹೇಳ್ತಾರೆ. ಶಬಲ ರಜೋಗುಣಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಈಗ ಅವನು ಹೇಗಿರ್ತಾನಪ್ಪ ಅಂತಂದ್ರೆ ಮನಃಪೂರ್ವಕ ಪ್ರಪಂಚದಲ್ಲಿ ರಸವನ್ನ ಅನುಭವಿಸ್ಬೇಕಂತವನು. ರಸವನ್ನ ಅನುಭವಿಸುವ ಸಾಮಾನ್ಯ ಸಂಸಾರಿ ಮನುಷ್ಯ ಆಗಿರ್ತಾನೆ ಅಂತ. ಅವನ ಜೀವನದಲ್ಲಿ ಶಬಲ ರಜೋಗುಣದಲ್ಲಿ ಇರುವವನಿಗೆ ಪರಮಾರ್ಥದಲ್ಲಿ ಅವನಿಗೆ ಪರಮಾರ್ಥಕ್ಕೆ ಅವನ ಜೀವನದಲ್ಲಿ ಸ್ಥಾನ ಇರೋದಿಲ್ಲ ಅಂತ ಹೇಳ್ತಾರೆ. ನಿಜ. ಆದ್ರೂ ಅವನು ಹೇಗ್ ಬಾಳ್ತಾನಪ್ಪ ಅಂತಂದ್ರೆ ಅತ್ಯಂತ ರಸಿಕತೆಯಿಂದ ಬಾಳ್ತಾನಂತ. ತಿನ್ನಬೇಕು, ಸುಖ ಅನುಭವಿಸ್ಬೇಕು, ನಾಟಕ ನೋಡ್ಬೇಕು, ಆಟವಾಡ್ಬೇಕು, ಮತ್ತೆ ಸಂಗೀತ ನೃತ್ಯ ಕಲೆಗಳನ್ನೆಲ್ಲ ನೋಡ್ಬೇಕು, ಅದರದ್ದೆಲ್ಲ ರಸ ಅನುಭವಿಸ್ಬೇಕು, ದುಡ್ಡು ಸಂಪಾದಿಸ್ಬೇಕು, ವಿಲಾಸ ವೃತ್ತಿಯ ಒಂದು ಜೀವನವನ್ನ ಕಳಿಬೇಕು. ಇದು ಎಲ್ಲ ಅವನು ಶಬಲ ರಜೋಗುಣಿಯ ಒಂದು ಪ್ರವೃತ್ತಿ. ಅವನು ಭೋಗ ವೃತ್ತಿಯ, ಅದು ಕೆಟ್ಟನಲ್ಲ ಪಾಪ, ಅವನು ಭೋಗ ವೃತ್ತಿಯವನು. ಶಬಲ ರಜೋಗುಣಿ ಒಳ್ಳೆಯವನೇ, ತನ್ನ ಪಾಡಿಗೆ ತಾನು ಅವನು ಏನ್ ವಿಲಾಸ ಬೇಕೋ ಅದನ್ನ ಮಾಡ್ಕೊಂಡು ಇರ್ತಾನೆ. ಇನ್ನು ತಮೋಗುಣಿ ಮೂರನೇದು. ಈ ತಮೋಗುಣ ಇದು ಮೂರನೇದು. ಇವನು ಈ ಒಂದು ಶಬಲ ರಜೋಗುಣಿಗಳಲ್ಲಿ ಏನಿದೆಯೋ ಅದೆಲ್ಲ ದೋಷಗಳು ಇದೆ. ಆದ್ರೆ ಪ್ರತಿಯೊಂದರಲ್ಲಿ ಅತ್ಯಂತ ಸ್ವಾರ್ಥ, ದ್ವೇಷ, ಕ್ರೂರ ವೃತ್ತಿಗಳು ಕಂಡು ಬರ್ತಾವ ತಮೋಗುಣಿಯಲ್ಲಿ. ಉದಾಹರಣೆಗೆ ರಜೋಗುಣದಂತೆ ತಮೋಗುಣಗಳಲ್ಲೂ ವಿಕಾರ ಇರುತ್ತೆ. ಆದ್ರೆ ಅವು ಹೇಗಿರ್ತಾವಪ್ಪ ಅಂದ್ರೆ ಭಯಪ್ರದ ಪ್ರಮಾಣದಲ್ಲಿ ಇರುತ್ತಂತೆ. ಅದು ಸ್ವಾರ್ಥ, ಅತಿ ಸ್ವಾರ್ಥ ಮರ್ಯಾದೆನೇ ಇರಲ್ಲ, ಆ ತರ ಅಮರ್ಯಾದವಾಗಿರ್ತದೆ. ಆಸಕ್ತಿ ವಿಪರೀತ ಇರುತ್ತೆ, ಅದು ಅವಾಸ್ತವವಾಗಿರ್ತದೆ. ಅನುಷ್ಠಾನ ಇರುತ್ತೆ, ಆದ್ರೂ ದ್ವೇಷಪೂರ್ಣವಾಗಿರುತ್ತೆ. ಹೀಗೆ ಇವನು ಕಡೆಯದಾಗಿ ಹೇಗಿರ್ತಾನಪ್ಪ ತಮೋಗುಣಿ ಅಂದ್ರೆ ಅದು ಘೋರ ವೃತ್ತಿ ಆಗ್ಬಿಡತ್ತೆ ಅಂತ. ತಮೋಗುಣಿ ಮನುಷ್ಯ ಸಹವಾಸಕ್ಕೆ ಬಹಳ ಕಠಿಣನಾಗಿರ್ತಾನೆ. ಅಂದ್ರ ಅವನಿಗೆ ಏನು ಬೇಕಾದ್ರೂ ಅವನು ಅದನ್ನ ಮಾಡಬಲ್ಲ. ಈ ಒಂದು ತಮೋಗುಣಿ ಎಂಥ ಕೆಟ್ಟ ಕಾರ್ಯವನ್ನಾದ್ರೂ ಕೂಡ ಅವನು ಮಾಡ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಯುದ್ಧವನ್ನು ನೋಡುವುದು, ಯುದ್ಧವನ್ನ ಮತ್ತೆ ಮಾಡುವುದು, ವಧೆ ಮಾಡುವುದು, ಇವು ತಮೋಗುಣಕ್ಕೆ ಸೇರ್ತವಂತೆ. ಇಲ್ಲಿ ಭಗವಾನ್ ಶ್ರೀರಾಮ ಅಸ್ತ್ರವಿದ್ಯೆ ಕಲಿತ, ಮತ್ತೆ ಸ್ವತಃ ಉತ್ಸಾಹದಿಂದ ಯುದ್ಧ ಮಾಡ್ದ. ಅಷ್ಟೇ ಅಲ್ಲದೆ ಅವನು ವಾಲಿ, ರಾವಣ, ತಾಟಕಿ ಎಲ್ಲ ರಾಕ್ಷಸರನ್ನೆಲ್ಲ ವಧೆ ಮಾಡ್ದ. ಅನೇಕ ರಾಕ್ಷಸರನ್ನ ಯುದ್ಧ ಮಾಡಿ ಎಲ್ಲರನ್ನೂ ವಧೆ ಮಾಡ್ದ. ಅರ್ಜುನ ಯುದ್ಧ ಬೇಡ ಅಂತಿದ್ದ. ಮಹಾಭಾರತದಲ್ಲಿ ನಾನು ಮಾಡೋದೇ ಇಲ್ಲ, ಎಲ್ಲ ನನ್ನ ಸಂಬಂಧಿಕರಿದ್ದಾರೆ, ನನ್ನ ಕೈಲಾಗಲ್ಲ ಅಂತ ಹೇಳ್ತಾ ಇದ್ದ. ಭಗವಾನ್ ಶ್ರೀಕೃಷ್ಣ ಆ ಗೀತೆ 18 ಅಧ್ಯಾಯವನ್ನು ಅವನಿಗೆ ಹೇಳಿ ಶ್ರೀಕೃಷ್ಣ ಕಡೆಗೆ ಅವನಿಗೆ ಯುದ್ಧ ಮಾಡ ಹಂಗೆ ಮಾಡ್ದ. ಹೇಗಿದ್ರು ಈ ಎರಡೂ ಅವತಾರಗಳಿಗೆ ಯಾರಾದ್ರೂ ತಮೋಗುಣಿ ಅಂತಾರ? ಖಂಡಿತ ಅನ್ನಲ್ಲ. ಯಾಕೆಂದ್ರೆ ಇಬ್ರು ಕೂಡ ಕರ್ತವ್ಯ ಅಂತ ಯುದ್ಧ ಮಾಡಿದ್ದಾರೆ, ಕರ್ತವ್ಯ ಅಂತ ವಧೆಯನ್ನ ಮಾಡಿದ್ದಾರೆ. ಧರ್ಮದಲ್ಲಿ ಅವರು ಯುದ್ಧವನ್ನು ಮಾಡಿದ್ದಾರೆ. ಇದರಿಂದ ಇವರಿಗೆ ತಮೋಗುಣಿ ಅಂತ ಅನ್ನಲ್ಲ. ಈ ತಮೋಗುಣ ರೂಪದವರಿಗೆ ಆಗ್ಲೇ ನಾನು ಹೇಳಿದ್ನಲ್ಲ, ಇದು ಅನಿವಾರ್ಯವಾಗಿ ಅವನನ್ನ ಮನುಷ್ಯ ಅಂತ ನಾವು ಅನ್ಬೇಕಾಗತ್ತಂತೆ. ನಾವು ನೋಡ್ತೀವಿ ನಮ್ಮ ಪ್ರಪಂಚದಲ್ಲಿ ನಾವು ಬೇಕಾದಷ್ಟು ಜನಗಳನ್ನ ನೋಡ್ತೀವಿ, ನಾವು ದಿನನಿತ್ಯ ಕೇಳ್ತೀವಿ. ಹೀಗೆ ಈ 3 ಗುಣಗಳನ್ನ ಸಮರ್ಥರು ವಿಶ್ಲೇಷಣೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಈ ತ್ರಿಗುಣಗಳ ಪ್ರಾಪಂಚಿಕ ರೂಪ ಹೇಗಿರುತ್ತೆ, ಪಾರಮಾರ್ಥಿಕ ರೂಪ ಹೇಗಿರುತ್ತೆ ಅಂತ ಒಂದು 10
10 ಅಂಶಗಳನ್ನ ಇಲ್ಲಿ ಇವರು ಹೇಳಿದ್ದಾರೆ. 2 ರೂಪಗಳ, ಒಂದು ಪ್ರಾಪಂಚಿಕ ರೂಪ ಶಬಲವಾಗಿದ್ದರೆ ಪಾರಮಾರ್ಥಿಕ ರೂಪ ಶುದ್ಧವಾಗಿರುತ್ತೆ. ಪಾರಮಾರ್ಥಿಕ ರೂಪ ದೇಹ ಬುದ್ಧಿಯ ಸುತ್ತಲೂ, ದೇಹದ ಸುತ್ತಲೂ ಕೇಂದ್ರೀಕೃತವಾದ ಜೀವನವೆಂದ್ರೆ ಪ್ರಪಂಚ. ಆತ್ಮಬುದ್ಧಿಯ ಒಂದು ದೇವರ ಸುತ್ತಲೂ ಕೇಂದ್ರೀಕೃತವಾದ ಜೀವನವೆಂದ್ರೆ ಪರಮಾರ್ಥ ಅಂತ ಹೇಳ್ತಾರೆ. ದೇಹದ ಸುತ್ತಲೂ ಕೇಂದ್ರೀಕೃತವಾಗಿರುವುದು ಪ್ರಪಂಚ, ದೇವರ ಸುತ್ತಲೂ ಕೇಂದ್ರೀಕೃತವಾದ ಜೀವನ ಪರಮಾರ್ಥ ಅಂತ. ಇದನ್ನ ಇಲ್ಲಿ ಇವರು ಮಾಡಿದ್ದಾರೆ. 1ನೇ ಪ್ರಾಪಂಚಿಕ ತ್ರಿಗುಣ ಏನನ್ನ ಹೇಳುತ್ತೆ? ಜಗತ್ತು ನನಗಾಗಿ ಇರುತ್ತೆ ಎಂಬ ಭಾವನೆ ಇರುವುದರಿಂದ ಇದು ಸ್ವಾರ್ಥಮಯವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪಾರಮಾರ್ಥಿಕ ತ್ರಿಗುಣ ಅದಕ್ಕೆ ಏನ್ ಹೇಳತ್ತೆ? ನಾನು ಜಗತ್ಗಾಗಿ ಇರ್ತಾ ಇದ್ದೇನೆ ಎಂಬ ಭಾವನೆಯಿಂದ ಮಾಡಿದ್ರೆ ಇದು ನಿಸ್ವಾರ್ಥಮಯವಾಗಿರುತ್ತೆ ಅಂತ. ಜಗತ್ತು ನನಗಾಗಿ ಇರ್ತದೆ ಅಂತ ಪ್ರಾಪಂಚ, ಪಾರಮಾರ್ಥಿಕ ನಾನು ಜಗತ್ಗಾಗಿ ಇರ್ತೀನಿ ಅಂತಂದ್ರೆ ಅದು ನಿಸ್ವಾರ್ಥಮಯ ಅಂತ ಕೂಡ ಹೇಳ್ತಾರೆ. 2ನೇದು ಪ್ರಾಪಂಚಿಕ ತ್ರಿಗುಣವನ್ನ ನೋಡೋಣ. ಈ ಜಡವಾದ ದೃಶ್ಯ ಇದೆಯಲ್ಲ, ಇದೆಲ್ಲ ಜೀವನ, ಈ ಪ್ರಪಂಚ, ಇದನ್ನೆಲ್ಲ ಜಡವಾದ ದೃಶ್ಯ ಅಂತಲೇ ಅನ್ನೋದು. ಈ ಸರ್ವಸ್ವ ಅಂತ ತಿಳಿದು ಜೀವನ ಮಾಡ್ತಾರಲ್ಲ, ಅದು ಭೋಗ ವೃತ್ತಿಯನ್ನು ಪೋಷಿಸುತ್ತೆ ಅಂತ ಹೇಳ್ತಾರೆ. ಇದು ಭೋಗ ವೃತ್ತಿಯನ್ನ ಪೋಷಿಸುತ್ತೆ. ಪಾರಮಾರ್ಥಿಕ ತ್ರಿಗುಣ ಏನ್ ಹೇಳುತ್ತೆ? 2ನೇದು ಸೂಕ್ಷ್ಮವಾದ ಅದೃಶ್ಯ ಅಂದ್ರೆ ಇಲ್ಲಿ ಪರಮಾತ್ಮನನ್ನ ಅಂತ ಅನ್ಕೋಬಹುದು. ಸರ್ವಸ್ವವೆಂದು ತಿಳಿದ್ರೆ ತ್ಯಾಗ ವೃತ್ತಿಯನ್ನ ಪೋಷಿಸುತ್ತವೆ. ಅಂದ್ರೆ ಒಂದು ಭೋಗ ವೃತ್ತಿಯನ್ನ ಪೋಷಿಸುತ್ತೆ ಪ್ರಾಪಂಚಿಕ ತ್ರಿಗುಣ, ಪಾರಮಾರ್ಥಿಕ ತ್ರಿಗುಣ ಒಂದು ತ್ಯಾಗ ವೃತ್ತಿಯನ್ನ ಪೋಷಿಸುತ್ತೆ. 3ನೇದು ಪ್ರಾಪಂಚಿಕ ತ್ರಿಗುಣ ಏನ್ ಹೇಳ್ತಾರೆ? ಕಾಮನೆಯ ಅಧೀನವಾಗಿದ್ರಿಂದ, ಅಂದ್ರೆ ಆಸೆ ಅತಿ ಹೆಚ್ಚಾಗಿರೋದ್ರಿಂದ ಕರ್ಮರತನಾಗಿರ್ತಾನೆ, ಹಾಗೂ ಪ್ರವೃತ್ತಿ ಪ್ರಧಾನವಾಗಿರುತ್ತೆ ಅಂತ. ಈಗ ಆಸೆ ಅನ್ನತ್ಲು ಮತ್ತೆ ಅದಕ್ಕಾಗಿ ಕರ್ಮರತವಾಗಿರ್ಲೇಬೇಕು, ಮತ್ತೆ ಪ್ರವೃತ್ತಿಗಳು ಎದ್ದೇ ಹೇಳ್ತೇವೆ, ಪ್ರವೃತ್ತಿ ಪ್ರಧಾನವಾಗಿರ್ಲೇಬೇಕು. ಅದಕ್ಕೆ ಪಾರಮಾರ್ಥಿಕ ತ್ರಿಗುಣದಲ್ಲಿ ಏನ್ ಹೇಳ್ತಾರೆ ರಾಮದಾಸರು? ನಿಷ್ಕಾಮತೆಯ ಆದರ್ಶವಾಗಿರುವುದರಿಂದ, ಅಂದ್ರೆ ಆಸೆ ಇಲ್ಲದಂಗೆ, ಆ ಕಾಮನೆನೇ ಇಲ್ದಂಗೆ ನಿಷ್ಕಾಮತೆಯ ಆದರ್ಶವಾಗಿರುವುದರಿಂದ ಚಿಂತನಶೀಲವಾಗಿರ್ತಾರೆ, ಹಾಗೂ ನಿವೃತ್ತಿ ಪ್ರಧಾನ ಆಗಿರುತ್ತೆ. ಪ್ರಾಪಂಚಿಕ ತ್ರಿಗುಣ ಪ್ರವೃತ್ತಿ ಪ್ರಧಾನ, ಪಾರಮಾರ್ಥಿಕ ತ್ರಿಗುಣ ನಿವೃತ್ತಿ ಪ್ರಧಾನ. ಪ್ರಾಪಂಚಿಕ ತ್ರಿಗುಣ 4ನೇದು ವಾಸನಾ ತೃಪ್ತಿಯ ನಾದಕ್ಕೆ ಬಿದ್ದು ಕೊನೆಯವರೆಗೂ ದೇಹದಿಂದ ಸುಖ ಪಡುವ ಸಾಧನೆಯನ್ನು ಮಾಡ್ತೇವೆ, ಅದರಿಂದ ವಿಜ್ಞಾನ ಮಾತ್ರ ಬೆಳೆಯುತ್ತೆ ಅಂತ. ಅಂದ್ರೆ ನಾವು ಈ ನಮ್ಮ ಏನು ಆಸೆಗಳನ್ನ ಅದನ್ನೆಲ್ಲ ತೃಪ್ತಿ ಪಡಿಸ್ಕೊಳ್ಬೇಕು ಅಂತ ಹೋಗಿ ಕೊನೆಯವರೆಗೂ ನಾವು ದೇಹದಿಂದಲೇ ಆ ಸುಖ ನಮಗೆ ಅಂತ ಹೋಗ್ತೀವಲ್ಲ, ಅದರಿಂದ ಏನಾಗುತ್ತೆ? ವಿಜ್ಞಾನ ಬುದ್ಧಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ವಿಜ್ಞಾನ ಅಂದ್ರೆ ಬುದ್ಧಿ ಅಂತ ಅನ್ಕೋಬಹುದು, ಅದು ಬೆಳೆಯುತ್ತಷ್ಟೇ, ಇನ್ನೇನು ಆಗಲ್ಲ. ಪಾರಮಾರ್ಥಿಕ ತ್ರಿಗುಣ ಏನ್ ಹೇಳತ್ತೆ? ವಾಸನೆಯನ್ನ ನಿರ್ಮೂಲಗೊಳಿಸುವ ನಾದಕ್ಕೆ ಬಿದ್ದು ಕೊನೆಯವರೆಗೂ ಭಗವಂತನಿಂದ ಸುಖ ಪಡೆಯುವ ಸಾಧನೆಯನ್ನ ಮಾಡುತ್ತೆ, ಅದರಿಂದ ಆತ್ಮಜ್ಞಾನ ಪ್ರಾಪ್ತಿಯಾಗುತ್ತೆ ಅಂತ 4ನೇ ಪಾರಮಾರ್ಥಿಕ ತ್ರಿಗುಣ ಹೇಳತ್ತೆ. 5ನೇ ಪ್ರಾಪಂಚಿಕ ತ್ರಿಗುಣ ಏನ್ ಹೇಳತ್ತೆ? ಈ ಜೀವನದಲ್ಲಿ ಕಾಮ, ಕ್ರೋಧ, ದ್ವೇಷ, ಮತ್ಸರ ಇವೆಲ್ಲ ಇವುಗಳ ವಿಕಾರಗಳ ಒಂದು ಗೊಂದಲ ನಡೆಯುತ್ತಲ್ಲ, ಅದರಿಂದ ಮನಸ್ಸಿಗೆ ಯಾವಾಗ್ಲೂ ಅಸಮಾಧಾನ ಇರತ್ತೆ. ಇದು ಪಾರಮಾರ್ಥಿಕ ತ್ರಿಗುಣ ಏನ್ ಹೇಳತ್ತೆ? ಈ ಜೀವನದಲ್ಲಿ ಒಂದು ಆತ್ಮಾನಾತ್ಮ ವಿವೇಕದ ರಮ್ಯ ವಿಲಾಸ, ಮಿಥ್ಯೆ ಯಾವುದು, ಸತ್ಯ ಯಾವುದು, ಅದರ ಒಂದು ಅರ್ಥ, ಮತ್ತೆ ಯಾವಾಗ್ಲೂ ಈ ವಿಲಾಸ ಮನಸ್ಸಿನೊಳಗೆ ನಡೆಯೋದ್ರಿಂದ ಮನಸ್ಸಿಗೆ ನಿರಂತರ ಸಮಾಧಾನ ಇರತ್ತೆ ಅಂತ ಒಂದು ಪಾರಮಾರ್ಥಿಕ ತ್ರಿಗುಣ ಹೇಳುತ್ತೆ. 6ನೆಯ ಪ್ರಾಪಂಚಿಕ ತ್ರಿಗುಣ ಏನ್ ಹೇಳತ್ತೆ? ಸತ್ತಾಧಾರಿ, ಶ್ರೀಮಂತ, ಕಲಾವಂತ, ರಾಜವಿಲಾಸಿ ಹಾಗೂ ಭೋಗಪರಾಯಣ ಮನುಷ್ಯ ಆದರ್ಶನೆಂದು ತಿಳಿಯಪಡ್ತಾನೆ, ಹಾಗೆ ಆಗ್ಬೇಕೆಂದು ನಮಗೂ ಅನಿಸುತ್ತೆ ಅಂತ. ಈಗ ಯಾರು ದೊಡ್ಡ ಮನುಷ್ಯರು ಕಂಡುಬಿಟ್ರೆ ಅವರಿಗೆ ಒಂದು ಎಲ್ಲ ಮರ್ಯಾದೆ ಮಾಡ್ತಾರಲ್ಲ, ನಮಗೂ ಹಾಗ ಆಗ್ಬಿಡ್ಬೇಕು ಅಂತ ಅನಿಸುತ್ತೆ. ಅದು ಮನಸ್ಸಿಗೆ ಬಹಳ ಬೇಗ ಪಾರಮಾರ್ಥಿಕದಿಂದ ಈ ಜಗತ್ತಿಗೆ ಹೋಗೋ ಚಾನ್ಸಸ್ ಭಾರಿ ಉಂಟು, ತುಂಬಾನೇ ಇರತ್ತೆ. ನಾವು ಆ ಕಡೆ ಹೋಗೋಣ, ನಮಗೂ ಇದೆಲ್ಲ ಸಿಗ್ಲಿ, ನಮಗೂ ಒಂದು ಅಧಿಕಾರ, ಹೆಸರು ಎಲ್ಲ ಸಿಗ್ಲಿ ಅಂತ. ಆದರೆ ಪಾರಮಾರ್ಥಿಕ ತ್ರಿಗುಣ ಇದಕ್ಕೇನ್ ಹೇಳತ್ತೆ? ಸಾಧು ಸಂತ, ಮಹಾತ್ಮ, ಯೋಗಿ, ತ್ಯಾಗಿ, ಆತ್ಮಜ್ಞಾನಿ
ಹಾಗೂ ಭಗವಂತನ ಪ್ರೇಮಳ ಭಕ್ತರು ಆದರ್ಶವಾಗಿರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಈ ತರ ಶ್ರೀಮಂತ ಕಲಾವಂತ ಆದರ್ಶರಾಗಿದ್ದರೆ ಜೀವನದಲ್ಲಿ ಪಾರಮಾರ್ಥಿಕದಲ್ಲಿ ಸಾಧು ಸಂತರು, ಮಹಾತ್ಮರು, ಯೋಗಿಗಳು, ತ್ಯಾಗಿಗಳು, ಆತ್ಮಜ್ಞಾನಿಗಳು ಹಾಗೂ ಭಗವಂತನ ಪ್ರೇಮಳ ಭಕ್ತರು ಆದರ್ಶವಾಗಿರ್ತಾರೆ. ಹಾಗೆ ಆಗ್ಬೇಕು ಅಂತ ಅನಿಸ್ಬೇಕಂತೆ. ಹಾಗೆ ಆಗ್ಬೇಕು ಅಂತ ನಮಗೆ ಅನ್ನಿಸ್ಬೇಕು ಪಾರಮಾರ್ಥಿಕದಲ್ಲಿದ್ದರಿಗೆ. ಇನ್ನು 7ನೇ ಪ್ರಾಪಂಚಿಕ ತ್ರಿಗುಣ ಏನ್ ಹೇಳತ್ತೆ? ಸಂಕುಚಿತ ವೃತ್ತಿ ಇರುತ್ತಲ್ಲ ನಮ್ಮಲ್ಲಿ, ಅದಕ್ಕೆ ದೋಷ ವೃಷ್ಟಿ ಇರುತ್ತಂತೆ ನಮ್ಮಲ್ಲಿ. ಅಂದ್ರೆ ನಾವು 2ನೆಯವರ ನಿಂದೆಯನ್ನು ಮಾಡ್ತೀವಿ, ಅನೇಕರೊಂದಿಗೆ ವಿರೋಧವನ್ನ ಮಾಡ್ಕೊಳ್ತೀವಿ. ಅಂದ್ರೆ ನಾವು ದೋಷವನ್ನ ಹುಡುಕ್ತೀವಿ. ಅಂದ್ರೆ ಅದರಿಂದ ನಮ್ಗೆ 2ನೆಯವರ ನಿಂದೆ ಆಗತ್ತೆ. ನಮಗೆ ಇಲ್ಲಿ ಸಂಕುಚಿತ ವೃತ್ತಿ ಇರತ್ತೆ ಪ್ರಾಪಂಚಿಕ ತ್ರಿಗುಣದಲ್ಲಿದ್ದರಿಗೆ. ಪಾರಮಾರ್ಥಿಕ ತ್ರಿಗುಣ ವಿಶಾಲ ವೃತ್ತಿ ಇರುತ್ತೆ. ಇನ್ನೊಬ್ಬರ ಬಗ್ಗೆ ಪ್ರೇಮ ಅನಿಸುತ್ತೆ. ಅವ್ರ ಗುಣಗಳೇ ಒಳ್ಳೆ ಗುಣಗಳೇ ನಮಗ್ ಕಾಣುತ್ತೆ. ದೋಷಗಳ ಮೇಲೆ ಹೊದಿಕೆ ಹಾಕ್ಲಾಗತ್ತೆ ಅಂದ್ರೆ ಇಲ್ಲಿ ಹೊದಿಕೆ ಹಾಕ್ಲಾಗತ್ತೆ ಅಂದ್ರೆ ಏನು ಅಂದ್ರೆ ದೋಷಗಳು ಮುಚ್ಚೋಗ್ಬಿಡುತ್ತೆ ಅಂತ, ನಮಗ್ ಕಾಣೋದಿಲ್ಲ ಅಂತ. ಆ ತರ ಒಂದು ಇಲ್ಲಿ ಉಪಯೋಗ. ದೋಷಗಳ ಮೇಲೆ ಪೂರ್ತಿ ಮುಚ್ಚಿಬಿಡುತ್ತೆ, ಹೊದಿಕೆ ಹಾಕ್ಲಾಗ್ತದೆ. ಅದರಿಂದ ನಮ್ಗೆ ಏನಾಗುತ್ತಂತೆ ಅಂದ್ರೆ ಅನೇಕರೊಂದಿಗೆ ಸ್ನೇಹ ಉಂಟಾಗತ್ತೆ ಅಂತ. ಅನೇಕರು ನಮ್ಗೆ ಪ್ರೇಮದಿಂದ ನಾವು ವರ್ತಿಸಿದ್ರೆ ಅವರು ನಮ್ಮಲ್ಲಿ ಪ್ರೇಮದಿಂದ ವರ್ತಿಸ್ತಾರೆ. ಅಲ್ಲಿ ಪರಮಾತ್ಮ ಇರ್ತಾನೆ ಅಂತ. 8ನೇ ಪ್ರಾಪಂಚಿಕ ತ್ರಿಗುಣವನ್ನ ನೋಡೋಣ. ಪರರ ದುಃಖದ ಬಗ್ಗೆ ಭಾರಿ ಉದಾಸೀನತೆ ಇರತ್ತಂತೆ ಪ್ರಾಪಂಚಿಕ ತ್ರಿಗುಣದಲ್ಲಿ. ಇದಕ್ಕಿಂತಲೂ ಒಂದು ಕೆಟ್ಟ ಅಂತಸ್ತೇನಪ್ಪಾ ಅಂದ್ರೆ 2ನೆಯವ್ರ ದುಃಖದಿಂದ ಸಂತೋಷ ಅನ್ಸುತ್ತೆ ಅಂತ, ಸುಖ ಅನ್ಸುತ್ತೆ. ಪರೋಪಕಾರ ಮಾಡುವ ಪ್ರವೃತ್ತಿ ಮೊದಲೇ ಇರಲ್ಲ. ಪಾರಮಾರ್ಥಿಕ ತ್ರಿಗುಣ ಏನ್ ಹೇಳತ್ತೆ? ಪರರ ದುಃಖ ಖಂಡಿತ ನೋಡ್ಲಿಕ್ಕಾಗಲ್ಲ. ಪರೋಪಕಾರ ಮಾಡುವ ಉತ್ಸಾಹ ಇರತ್ತೆ. ಮತ್ತೊಬ್ಬರ ಸುಖದಿಂದ ತಾನು ಸುಖಿಯಾಗ್ತಾನೆ. ಇದು ಪಾರಮಾರ್ಥಿಕ ಒಂದು ತ್ರಿಗುಣ. 9ನೇದು ಪ್ರಾಪಂಚಿಕ ತ್ರಿಗುಣ. ಪ್ರಪಂಚದಲ್ಲಿಯ ಸುಖದಿಂದ ಸುಖಿಯಾದರೆ ದುಃಖದಿಂದ ದುಃಖಿಯಾಗ್ತಾನೆ ಮನುಷ್ಯ. ಶೃಂಗಾರ, ಸಂಗೀತ, ನೃತ್ಯ, ನಾಟಕ, ಮನೋರಂಜನೆ ಇವೆಲ್ಲ ಅವನಿಗೆ ರಮಿಸುವ ಸ್ಥಾನವಾಗಿರ್ತವೆ ಅಂತ. ಈ ಪಾರಮಾರ್ಥಿಕ ತ್ರಿಗುಣ ಏನ್ ಹೇಳತ್ತೆ? ಪ್ರಪಂಚದಲ್ಲಿಯ ಸುಖ ದುಃಖಗಳ ಆಘಾತ ಏನ್ ಬರುತ್ತಲ್ಲ, ಎಲ್ಲರ ಜೀವನದಲ್ಲೂ ಬರುತ್ತಲ್ಲ. ಮನಸ್ಸು ಮೇಲೆ ಕೆಳಗೆ ಆಗತ್ತೆ. ಆದ್ರೂನು ಆ ಒಂದು ವಿಚಾರದಿಂದ ತಿಳ್ಕೊಳ್ತಾನಲ್ಲ ಅವನು, ಪಾರಮಾರ್ಥಿಕದಲ್ಲಿ ಇರುವಂತವನು ವಿಚಾರದಿಂದ ಅವನು ಅದನ್ನ ಹೆಚ್ಚು ಮೇಲೆ ಕೆಳಗೆ ಆಗ್ಲಿಕ್ಕೆ ಬಿಡಲ್ಲ. ಅವನು ಆ ಒಂದು ಗಟ್ಟಿತನ ಅವನಲ್ಲಿ ಬಂದಿರುತ್ತೆ ಅಂತ ಹೇಳ್ತಾರೆ. ದುಃಖದ ಆಘಾತವಾದಾಗ ಏನಾಗತ್ತೆ? ಮನಸ್ಸು ಹೆಚ್ಚು ವಿಚಲಿತ ಆಗಲ್ಲ. ಅವನು ಏನಂದ್ ಮಾಡ್ತಾನೆ? ಇಲ್ಲಿ ಪ್ರಾಪಂಚಿಕ ತ್ರಿಗುಣದಲ್ಲಿ ಶೃಂಗಾರ, ಸಂಗೀತ, ನೃತ್ಯ, ನಾಟಕ ಆದ್ರೆ ಇಲ್ಲಿ ಹರಿಕತೆ, ಭಜನೆ, ಕೀರ್ತನೆ, ಪ್ರವಚನ, ಪುಣ್ಯತಿಥಿ ಉತ್ಸವ ಮುಂತಾದವುಗಳು ರಮಿಸುವ ಸ್ಥಾನವಾಗಿರ್ತವೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಇಲ್ಲಿ 10ನೇದು ಕೊನೆಯದು ಪ್ರಾಪಂಚಿಕ ತ್ರಿಗುಣ. ದೇಹವನ್ನೇ ದೇವ್ರು ಅಂತ ತಿಳಿದಿರ್ತಾನಪ್ಪ ಅವನು. ದೇಹಧಾರಿ ದೇಹವನ್ನೇ ದೇವ್ರು ಅಂತ ತಿಳಿತಾನೆ. ದೇಹದ ಅಖಂಡ ಸ್ಮರಣೆ ಹಾಗೂ ಭಗವಂತನ ವಿಸ್ಮರಣೆ ಅವನಿಗಾಗುತ್ತೆ. ದೇಹವೇ ಬಹಳ ಒಳ್ಳೆಯದು ಅಂತ ಅಖಂಡ ಸ್ಮರಣೆ, ಯಾವಾಗ್ಲೂ ದೇಹದ್ದೇ ಚಿಂತೆ. ಇಲ್ಲಿ ಹಿಂಗಾದ್ರೆ ಹಂಗಾಗತ್ತೆ, ಹಾಗಾದ್ರೆ ಹೀಗಾಗತ್ತೆ, ಇನ್ನು ಹೀಗ್ ಮಾಡ್ಬೋದು ಇದಕ್ಕೆ ಅಂತ ಇದನ್ನೇ ಚಿಂತೆ ಹೊರತು ಭಗವಂತನ ವಿಸ್ಮರಣೆ ಆಗತ್ತೆ. ಈ 10ನೇಯದಾದ ಕೊನೆಯದಾದ ಪಾರಮಾರ್ಥಿಕ ತ್ರಿಗುಣ ಏನ್ ಹೇಳತ್ತೆ? ದೇವರನ್ನು ಸರ್ವಸ್ವ ಅಂತ ತಿಳಿದಿರುವುದರಿಂದ ಭಗವಂತನ ಅಖಂಡ ಸ್ಮರಣೆ ಆಗತ್ತೆ. ತಾನಾಗಿಯೇ ಆಗ್ಬಿಡುತ್ತೆ ಇದು ಅಖಂಡ ಸ್ಮರಣೆ. ಹಾಗೂ ತಾನಾಗಿಯೇ ದೇಹದ ಒಂದು ವಿಸ್ಮರಣೆ ಆಗತ್ತೆ. ದೇಹ ಮರ್ತು ಹೋಗುತ್ತೆ, ಪರಮಾತ್ಮನ ಸ್ಮರಣೆ ಅಖಂಡವಾಗಿ ಆಗತ್ತೆ. ಈ ಸಮಾಸದಲ್ಲಿ ಸತ್ವಗುಣದ ಲಕ್ಷಣಗಳನ್ನು ಹೇಳುವಾಗ ಸಮರ್ಥರು ಈ ತ್ರಿಗುಣಗಳ ಒಂದು ಪಾರಮಾರ್ಥಿಕ ರೂಪವನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ. ಪಾರಮಾರ್ಥಿಕ ರೂಪ ಮತ್ತು ಪ್ರಾಪಂಚಿಕ ಎರಡೂ ತ್ರಿಗುಣಗಳನ್ನ ಸವಿಸ್ತಾರವಾಗಿ ಅವರು ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಎಲ್ರಿಗೂ ಅರ್ಥವಾಗ್ಲಿ, ಎಲ್ಲರೂ ತಿಳ್ಕೊಳ್ಳಿ ಯಾವುದು ಪ್ರಾಪಂಚಿಕ ಯಾವುದು ಪಾರಮಾರ್ಥಿಕ, ಏನು ಮಾಡಿದ್ರೆ ಏನು, ಇದನ್ನು ಮಾಡಿದ್ರೆ ಏನು, ಪಾರಮಾರ್ಥಿಕ ಮಾಡಿದ್ರೆ ಏನು ಉಪಯೋಗ, ಪ್ರಾಪಂಚಿಕದಿಂದ ಏನು ಉಪಯೋಗ, ಇವೆಲ್ಲವನ್ನು ಅವರು ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದನ್ನ ನಾವುಗಳು ಪಾರಮಾರ್ಥಿಕ ತ್ರಿಗುಣವನ್ನ ನಮ್ಮ ಜೀವನದಲ್ಲಿ ರಾಮದಾಸರು ಹೇಳಿರುವುದನ್ನ ಅಳವಡಿಸಿಕೊಳ್ತಾ ಬಂದಾಗ, ಚಿಂತನವನ್ನು ಮಾಡ್ತಾ ಬಂದಾಗ, ನಮ್ಮಲ್ಲೂ ಒಂದು ಪರಮಾತ್ಮನ ಸ್ಮರಣೆ, ಭಜನೆ, ಕೀರ್ತನೆ ಇವನ್ನೆಲ್ಲವನ್ನು ನಾವು ಮಾಡ್ತಾ ಬಂದಾಗ ನಮ್ಮಲ್ಲಿಯ ಒಂದು ಅಪ್ರಾಪಂಚಿಕ ತ್ರಿಗುಣಗಳೇನಿವೆ ಅವುಗಳು ದೂರವಾಗಿ ಪಾರಮಾರ್ಥಿಕ ಹೆಚ್ಚಾಗ್ಲಿ,
ಪರಮಾರ್ಥ ಸಾಧನೆ ಮುಂದುವರಿಲಿ ಅಂತ ನಾವು ಅಪ್ಪ ಅವರಲ್ಲಿ ಮತ್ತು ಸಮರ್ಥ ರಾಮದಾಸರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಸ್ವಲ್ಪ ದಾಸಬೋಧ ಕಷ್ಟ ಇದೆ. ಇದರಲ್ಲಿ ನಾನೇನಾದ್ರೂ ತಪ್ಪನ್ನ ಹೇಳಿದ್ರೆ ದಯವಿಟ್ಟು, ತಿಳಿದಂಥವ್ರೆಲ್ಲರೂ ಇದ್ದೀರಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂತಂದ್ರೆ ಇದು ಭಾಷೆನೂ ಸ್ವಲ್ಪ ಬೇರೆ ಥರನೂ ಇದೆ. ಅದರಿಂದ ನನಗೆ ಎಷ್ಟು ಇದಕ್ಕೆ ಪರಮಾತ್ಮ ಕೊಟ್ಟನೋ ಅಷ್ಟನ್ನು ಹೇಳಿದ್ದೀನಿ. ದಯವಿಟ್ಟು ಯಾರು ಬೇರೆ ತಪ್ಪು ತಿಳ್ಕೊಳ್ಬೇಡಿ. ಮತ್ತೆ ಇವತ್ತಿನ ಒಂದು ಇದನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಒಂದು ಅಪ್ಪ ಅವರು ಮತ್ತು ಸಮರ್ಥ ರಾಮದಾಸರು ಸನ್ಮಂಗಳವನ್ನು ಉಂಟು ಮಾಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಪ್ರಸ್ತುತಿಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀರಾಮ ಸಮರ್ಥ. ಜೈ ಜೈ ರಘುವೀರ ಸಮರ್ಥ. ಸಿದ್ಧಾಂತೋಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಶಂಕರಲಿಂಗ.